ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಕಿಚನಲ್ಲಿ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಪಲಾವ್ಗೆ ರೆಡಿ ಮಾಡ್ತಾಯಿದ್ದೆ. ತರಕಾರಿಗಳೆಲ್ಲ ಕಟ್ ಮಾಡಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಸೊ ರಕ್ಷಿತ್ ಕೇಳ್ತಿದ್ದಮ್ಮ, ಬಿಸಿ ಬಿಸಿ ಪಲಾವ್ ಮಾಡಿ, ನೀನು ಮಾಡಿದ ತಕ್ಷಣನೇ ತಿಂತು, ತುಂಬ ದಿನ ಆಗೋಯ್ತು ಕಣಮ್ಮ, ಮಾಡಿಕೊಡಮ್ಮ ಅಂತ. ಮತ್ತು ಖುಷಿಮಾನು ಅಷ್ಟೇ, ಪಲಾವು ತುಂಬ ಖಾರ ಮಾಡಲಿಲ್ಲ ಅಂತಂದರೆ ಆರಾಮಾಗಿ ತಿಂತಾಳೆ. ಯೂಶ್ವಲಿ ನಮ್ಮ ಮನೆಯಲ್ಲಿ ಏನಂದರೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಕಡಿಮೆನೇ ನಾವು ತಿನ್ನೋದು. ಸೊ ನನಗೂ ಬಿ ಪಿ ಇದೆ, ಮತ್ತು ಸೊಂಗು ಇತ್ತೀಚೆಗೆ ಸ್ವಲ್ಪ ಬಿ ಪಿ ಜಾಸ್ತಿ ಆಗ್ತಾ ಇರುತ್ತೆ. ಬಿಕಾಸ್ ಏನಂದರೆ ಮನೆ ಕಟ್ತಾ ಇರಬೇಕಾದ್ರೆ ಅದೆಲ್ಲ ಟೆನ್ಷನು ಸ್ವಲ್ಪ ಅದೆಲ್ಲ ಇದ್ದಿದ್ದೆ. ಆದ್ದರಿಂದ ಸ್ವಲ್ಪ ಉಪ್ಪು ಖಾರ ಎಲ್ಲನೂ ನಾನು ಕಡಿಮೆ ಮಾಡಿ ಅಡುಗೆ ಮಾಡ್ತೀನಿ. ಮತ್ತು ಪಲಾವ್ಗಂತೂ ಏನೋ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಇನ್ನೊಂದು ಅಂದರೆ 2 ಥರ ತಿಂಡಿ ಮಾಡ್ತೀನಿ ಅಲ್ವಾ. ಸಾಂಬಾರೆಲ್ಲ ಏನು ಇರಲಿಲ್ಲ. ಸೊ ಆದ್ದರಿಂದ ಇವಾಗ ಪನ್ನೀರ್, ಇವತ್ತು ಶ್ರೀರಾಮನವಮಿ ಇತ್ತು. ಸೊ ನಾನ್ ವೆಜ್ ಏನು ಮಾಡೋಂಗಿರಲಿಲ್ಲ. ಶುಕ್ರವಾರನೇ ನಾವು ಮೊಟ್ಟೆ ಮಾಡಿಬಿಡ್ತಾಯಿದ್ವಿ ಯೂಶ್ವಲಿ. ಸೊ ಮೊಟ್ಟೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇವತ್ತು ಪನ್ನೀರ್ ಬುರ್ಜಿ ಮಾಡಿಬಿಡ್ತೆ. ಪನ್ನೀರಿತ್ತು, ಪನ್ನೀರ್ ಗ್ರೇವಿ ಮಾಡೋಣ, ಪನ್ನೀರ್ ಬುರ್ಜಿ ಮಾಡೋಣ ಅಂತ ಅನ್ನುವಾಗ ಸ್ವಾಮಿದವರು ಪನ್ನೀರ್ ಬುರ್ಜಿ ಮಾಡೋ ನಿಖಿತ ಅಂತ ಹೇಳಿದರು. ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ರುಬ್ಬಿಟ್ಟು ಅದಕ್ಕೆ ಸ್ವಲ್ಪ ಒಗ್ಗರಣೆ, ಅಂದರೆ ಪಲಾವ್ ಮಾಡ್ಬೇಕಾದ್ರೆ ಹೆಂಗಿದ್ರು ಒಗ್ಗರಣೆ ಮಾಡೋದಕ್ಕೆ ರುಬ್ಬಿದ್ನಲ್ವ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಅದನ್ನೇ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಇದಕ್ಕೆ ಹಾಕೋಣ ಅಂತ. ಇವಾಗ ಯೂಶ್ವಲಿ ಎಗ್ ಬುರ್ಜಿ ಮಾಡುವಾಗ ನಾವೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲಿಲ್ಲ ಅಂತ ಅಂದ್ರೂ ಕೂಡ ಚೆನ್ನಾಗೇ ಇರುತ್ತೆ. ಆದರೆ ಪನ್ನೀರ್ ಬುರ್ಜಿಗೆ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಇನ್ನು ಹಸಿಮೆಣ್ಸಿನ್ಕಾಯಿ ಹೇಗಿದ್ರು ರುಬ್ಬಿಟ್ಟಿದ್ನಲ್ವ, ನಾನೇನು ಹಸಿಮೆಣ್ಸಿನ್ಕಾಯಿ ಎಲ್ಲ ಏನು ಹಾಕೋಕ್ಕೆ ಹೋಗಿಲ್ಲ. ಜಸ್ಟ್ ಈರುಳ್ಳಿ, ಎಣ್ಣೆ ಹಾಕಿ ಜೀರಿಗೆ ಹಾಕ್ಬಿಟ್ಟು ಈರುಳ್ಳಿ ಒಗ್ಗರಣೆ ಮಾಡ್ತೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ನೆಕ್ಸ್ಟು ಪನ್ನೀರನ್ನ ಆ್ಯಡ್ ಮಾಡ್ತೀನಿ. ಮತ್ತು ಸ್ವಲ್ಪ ಬೇಕಂದರೆ ಗರಂ ಮಸಾಲ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಡ್ರೈ ಮೆಂತ್ಯ ಸೊಪ್ಪು, ಕಸೂರಿ ಮೆಥಿ ಇದೆಯಲ್ಲ, ಅದನ್ನು ಹಾಕಿದ್ರೆ ವಾವ್, ಅರೋಮ ಮಾತ್ರ ಸಖತ್ತಾಗಿರುತ್ತೆ. ಡ್ರೈ ಮೆಂತ್ಯ ಸೊಪ್ಪು ಹಾಕಿದ್ರೆ. ನಾನು ಯೂಶ್ವಲಿ ಪನ್ನೀರ್ ಐಟಮ್ ಇದು ಮಾಡುವಾಗ ಗ್ರೇವಿ ಅಂದರೆ ಪಾಲಕ್ ಪನ್ನೀರ್ ಆಗಿರಲಿ, ನಾರ್ಮಲ್ ಪನ್ನೀರ್ ಗ್ರೇವಿ ಆಗಿರಲಿ, ಯಾವುದೇ ಮಾಡಬೇಕಾದ್ರೂ ಪನ್ನೀರ್ ಐಟಮ್ಗೆ ಕಸೂರಿ ಮೆಥಿ ಹಾಕ್ತೀನಿ. ಅದೇ ಚಪಾತಿ ಹಿಟ್ಟು ಕಲಸಿಟ್ಟಿದ್ನಲ್ವ, ಸೊ ಚಪಾತಿನ ಪಟ್ಪಟ್ ಅಂತ ಮಾಡ್ತಾಯಿದ್ದೀನಿ. ಸೋಮ್ಗೆ ಕೇಳಿದೆ, ಸೋಮ್ ಏನು ತಿಂಡಿಗೆ ಕೊಡಲಿ, ಏನು ಊಟಕ್ಕೆ ಕಟ್ಟಲಿ ಅಂತ ಫಸ್ಟಿಗೆ ಕೇಳಿದೆ. ಅಂದರೆ ಚಪಾತಿ ಪನ್ನೀರ್ ಬುರ್ಜಿ ಮಾಡಿದ್ದೀನಿ, ಪಲಾವ್ ಮಾಡಿದ್ದೀನಿ ಅಂದಾಗ ಅವ್ರಿಗೆ ಬಿಟ್ಬಿಡ್ಬೇಕು, ಆಪ್ಷನ್ ಅಲ್ವಾ. ಸೊ ಅದಕ್ಕೋಸ್ಕರ ಕೇಳಿದೆ. ಸೋಮಿದ್ದವರು ಚಪಾತಿನ ಇಲ್ಲೇ ತಿಂತೀನಿ ನಿಖಿತ, ಪಲಾವ್ನ ಆಫೀಸಿಗೆ ಕಟ್ಟು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಇವಾಗ ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಡ್ತಾಯಿದ್ದೀನಿ. ಪರಿಗೂ ಫುಡ್ ಕೊಡೋಣ ಅಂತಂದರೆ ಅವಳು ಇನ್ನೆಂಥ ಕಿಲಾಡಿ ಅಂದರೆ ಫ್ರೆಂಡ್ಸ್, ನಾನ್ ವೆಜ್ ಫ್ರೀ. ಯೂಶ್ವಲಿ ಗೊತ್ತಲ್ಲ, ನಾನ್ ವೆಜ್ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಅದರಲ್ಲಿ ನಮ್ಮ ಪರಿನೂ ಒಬ್ಳು ಆಗ್ಬಿಟ್ಟಿದ್ದಾಳೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋ ಆರಾಮ ಯಾವುದೇ ಐಟಮ್ ಬರಲಿ ಮುಂದಾಗಿ ಅಡುಗೆ ಮನೆಯಲ್ಲೇ ನಿಂತಿರ್ತಾಳೆ. ಸೊ ನಾನು ಪಲಾವ್ ಮಾಡ್ಬೇಕಾದ್ರೆ ಅನ್ಕೊತಾ ಇದ್ದೆ, ಕೀರ್ತಿಯವ್ರಿಗೂ ಪಲಾವ್ ಕೊಟ್ಟು ಕಳಿಸ್ಬೇಕು ಅಂತ ಸ್ವಲ್ಪ ಜಾಸ್ತಿನೇ ಪಲಾವ್ ಮಾಡಿದೆ. ಆಮೇಲೆ ನೋಡಿದ್ರೆ ಕೀರ್ತಿಯವರು ರಿಧಿ ಹತ್ರ ಪಲಾವ್ನ ಅವ್ರ ಮನೇಲೂ ಪಲಾವ್ ಮಾಡಿದರು ಅಂತ ಕೊಟ್ಟು ಕಳಿಸಿದ್ದಾರೆ. ನಾನು ಅಯ್ಯೋ, ನಾನೇ ಅವ್ರ ಮನೆಗೆ ಕೊಟ್ಟು ಕಳ್ಸೋಣ ಅಂತ ನಾನು ಮಾಡಿದ್ದೀನಿ. ಇಬ್ಬರು ಮಾತಾಡ್ಕೊಂಡಿಲ್ಲ, ಕೊಟ್ಟು ಕಳಿಸ್ತೀವಿ ಅಂತ ಅವ್ರು ಹೇಳಿಲ್ಲ, ನಾನು ಹೇಳಿಲ್ಲ. ಸೊ ಅದಾದಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಸ್ವಲ್ಪ ಅಂದರೆ ಟೇಸ್ಟ್ ಮಾಡಲಿ ಬಿಡು ಅಂದ್ಬಿಟ್ಟು ಸ್ವಲ್ಪ ಕೊಟ್ಟು ಕಳಿಸ್ದೆ. ಅವರು ಹೊರಗಡೆ ಅವ್ರ ಅಪ್ಪ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತು ಅಂತ ಹೇಳಿ, ಅವ್ರ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತು ಅಂತ ಹೇಳಿ ಮಾಡಿದ್ರಂತೆ. ಸೊ ಜಾಸ್ತಿ ಮಾಡಿದ್ದೀನಿ, ಅದಕ್ಕೆ ನಿಮಗೂ ಕೊಟ್ಟು ಕಳಿಸ್ತೀನಿ ಅಂತ. ಚೆನ್ನಾಗಿತ್ತು. ಹೂಕೋಸು, ಸೋಯಾ ಚಿಂಗ್ಸ್ ಅದೆಲ್ಲ ಹಾಕಿ ಮಾಡಿದರು. ಬೀನ್ಸು, ಕ್ಯಾರೆಟೆಲ್ಲ ಹಾಕಿ ಅವ್ರಿಗೆ ಈ ಜಾಸ್ತಿ ಇತ್ಕವರೆ ಕಾಳು ಮತ್ತು ಬಟಾಣಿ ಕಾಳಕ್ಕೆ ಇತ್ಕವರೆ ಕಾಳು, ತೊಗರಿ ಕಾಳು ಅವ್ರಿಗೆ ತುಂಬ ಫೇವ್ರೇಟು. ಸೊ ಅದಿತ್ತು ಅಂದರೆ ಜಾಸ್ತಿ ಹಾಕ್ಬಿಟ್ಟು ಪಲಾವು, ಉಪ್ಪಿಟ್ಟು ಅದರೆಲ್ಲ ಮಾಡ್ತಾಯಿರ್ತಾರೆ. ಇನ್ನು ಪರಿಮ ಏನು ಮಾಡ್ತಾಳೆ, ಡೋರ್ನ ಕ್ಲೋಸ್ ಮಾಡ್ಕೊಂಬಿಟ್ಟು ಪರಿನ ಆಟಾಡ್ಸೋದು. ಅವಳಿಗೆ ಆ ಕಡೆಯಿಂದ ಈ ಕಡೆ ಕಾರಿಡಾರಲ್ಲಿ ರನ್ ಪರಿ ಅಂತ ಆಟ ಆಡಿಸ್ತಾಳೆ. ಇವಳು ಪರಿನೂ ಅವಳ ಜೊತೆ ಈ ಕಡೆಯಿಂದ ಆ ಕಡೆ ಓಡೋಗ್ತಾಳೆ, ಆ ಕಡೆಯಿಂದ ಈ ಕಡೆಗೆ ಓಡಿ ಬರ್ತಾಳೆ. ಸೊ ಹಿಂಗೆ ಅವರಿಬ್ರದ್ದು ಚೆನ್ನಾಗಿದೆ ಬಾಂಡಿಂಗ್. ಇನ್ನು ಅದೇ ಹೇಳ್ದಂಗೆ ಪಲಾವ್ ಇತ್ತು. ಇವಾಗ ನಾನೇನಂದೆ ಅಂದರೆ ರಕ್ಷಿತ್ ಯಾವ ಪಲಾವ್ ಹಾಕೊಂಡು ತಿನ್ನಲಮ್ಮ ಅಂತ ಕೇಳ್ತಿದ್ದ. ನಿಂಗೆ ಯಾವ್ದು ಇಷ್ಟ ಆಗುತ್ತೆ ಅದು ಹಾಕ್ಕೊಂಡು ತಿನ್ನು ಅಂತಂದೆ. ಆಮೇಲೆ ಸರಿ ಆಂಟಿ ಮಾಡಿರೋ ಪಲಾವ್ನೇ ಹಾಕ್ಕೊಂಡು ತಿಂತೀನಿ ಕಣಮ್ಮ, ಬಿಸಿ ಇದೆ, ಯಾವುದೋ ಹಾಟ್ ಬಾಕ್ಸಲ್ಲಿ ಕೊಟ್ಟು ಕಳಿಸಿದ್ರಲ್ವ, ಬಿಸಿ ಇತ್ತು. ಸರಿ ನೀನು ಹಾಕ್ಕೊಂಡು ತಿನ್ನಪ್ಪ, ನಾನೆಲ್ಲ ಒಂಚೂರು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಂದ್ಬಿಡ್ತೀನಿ. ಹೆಂಗಿದ್ರು ಇತ್ತು ಶ್ರೀರಾಮನವಮಿ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಬೇಕಾಗಿತ್ತಲ್ವ ಅಂತ ಹೇಳಿದೆ. ನಾನು ಸ್ನಾನಕ್ಕೆ ಬೇರೆ ಹೋಗಬೇಕಾಯ್ತೆಲ್ಲ, ಕ್ಲೀನ್ ಮಾಡ್ಕೊಂಡು ಆಮೇಲೆ ಹೊರಡೋಣ ಅಂತೇಳಿ ಅನ್ಕೋತಿದ್ದೆ. ಖುಷಿ ಮನೆ ಸ್ಕೂಲಿಗೆ ಕಳ್ಸೋಣ ಅಂತ ಅನ್ಕೊತೀನಿ. ಇವಾಗ ಸ್ಕೂಲ್ ರಜಾ, ಡೇ ಕೇರ್ಗೆ ಬಿಡೋಣ ಅಂತಂದರೆ ಟೈಮೇ ಆಗೋಲ್ಲ. ಲೆಕ್ಕ ನೋಡ್ರೆ ಒಂದು 10 ಗಂಟೆ 11 ಗಂಟೆಗೆ ಡೇ ಕೇರ್ಗೆ ಬಿಡಬೇಕು. ನಾನೇನಂತಂದರೆ ಡೇ ಕೇರಿಗೆ ಬಿಡೋ ಉದ್ದೇಶ ಏನಪ್ಪ ಅಂತಂದರೆ, ಖುಷಿಮಾನ
ಮೇಯ್ನ್ ನಾನು ಮನೆಯಲ್ಲಿ ಇಲ್ಲದೆ ಇರಬೇಕಾದ್ರೆ ಅವಳು ಶಾಪಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಡೇ ಕೇರ್ಗೆ ಬಿಡ್ತಾ ಇರೋದು. ನಾನು ಮನೆಯಲ್ಲೇ ಇದ್ದರೆ ಡೇ ಕೇರ್ಗೆ ಬಿಡೋ ಅವಶ್ಯಕತೆಯೇ ಇಲ್ಲ. ಆದ್ದರಿಂದ ಏನು ಮಾಡ್ತೀನಿ ಅಂತಂದರೆ, ಅಯ್ಯೋ ಇರಲಿ ಬಿಡು ಪರವಾಗಿಲ್ಲ, ನಾನು ಕರ್ಕೊಂಡು ಹೋದಾಗಲೇ ಅಂದರೆ ನಾನು 1 ಗಂಟೆಗೆ ಶಾಪಿಗೆ ಹೋಗ್ತೀನಿ ಅಂತಂದರೆ 1 ಗಂಟೆಗೆ ಕರ್ಕೊಂಡೋಗಿ ಬಿಡ್ತೀನಿ. ಇಲ್ಲಾಂದರೆ 2 ಗಂಟೆಗೆ ಬಿಡ್ತಾಯಿದ್ದೀನಿ, 2 ಗಂಟೆಗೆ ಶಾಪಿಗೆ ಹೋಗ್ತೀನಿ ಅಂದರೆ 2 ಗಂಟೆಗೆ ಬಿಡ್ತೀನಿ. ಹಾಗೆ ನಾನು ಯಾವಾಗ ಶಾಪ್ ಕಡೆಗೆ ಹೋಗ್ತೀನೋ ಆವಾಗ ಕರ್ಕೊಂಡೋಗಿ ಅವಳನ್ನು ಬಿಡ್ತೀನಿ. ಸೊ ಆದರೆ ಇಷ್ಟು ಟೈಮಿಂಗ್ಸಿಂದ ಇಷ್ಟು ಟೈಮಿಂಗ್ಸಿಗೆ ಅಂತ ಆಗಿರುತ್ತಲ್ವ, ಅಲ್ಲಿ ಡೇ ಕೇರ್ಗೆ 1 ಅವರ್ಗೆ ಇಷ್ಟು ಅನ್ನೋದು ಇರುತ್ತೆ. ಸೊ ಅದರಿಂದ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಇದು ಮಾಡ್ತೀನಿ ಅಷ್ಟೇನೆ. ಇನ್ನೇನು ಸ್ವಲ್ಪ ದಿನ ಅಲ್ವಾ, ನೋಡೋಣ ಆಮೇಲೆ ಏನಾಗುತ್ತೆ, ಆಮೇಲೆ ಮಾಡಿ ನೋಡೋದು. ಇನ್ನು ಪೂಜೆಗೆಲ್ಲ ಅವೆಲ್ಲ ಮುಟ್ಟಿಸಿ ರಕ್ಷಿತೆ ಎಲ್ಲ ಕ್ಲೀನ್ ಮಾಡಿಕೊಟ್ಟ ಅವನು ಕೂಡ. ಸೊ ನಾನು ಸ್ವಲ್ಪ ಏನೋ ಹೊರಗಡೆ ಹೋಗಬೇಕು ಅಂತ ಹೇಳ್ತಾ ಇದ್ದ. ಸೊ ಅಷ್ಟರಲ್ಲಿ ಇನ್ನೇನೆಲ್ಲ ಕಾಲೇಜೆಲ್ಲ ರಜಾ ಅಲ್ವಾ, ಸೊ ಇನ್ನೇನು ಹೋಗ್ತೀಯೋ ಇರೋ ಅಂತ ಹೇಳ್ತಾ ಇದ್ದೆ. ಆಮೇಲೆ ನಾನು ಹೆಸ್ರುಬೇಳೆ ಎಲ್ಲ ನೆನೆ ಹಾಕಿದ್ನಲ್ವ, ಸೊ ಸ್ನಾನ ಎಲ್ಲ ಮಾಡ್ಕೊಬಂದು ಹೆಸ್ರುಬೇಳೆ ಇದು ಮಾಡಿಬಿಡೋಣ ಅಂತ ಅವನೇ ದೀಪ ಹಚ್ತೀನಿ ಅಂತ ಹೇಳ್ದ. ಆಮೇಲೆ ನಾನು ಇದೆಲ್ಲ ಮಾಡಿರಲಿಲ್ಲ, ಕೋಸುಂಬರಿ ಪಾನಕ ಎಲ್ಲ ಮಾಡಿರಲಿಲ್ವಲ್ಲ, ಸೊ ಅದು ಮಾಡಾದ್ಮೇಲೆ ದೀಪ ಹಚ್ಚೋಣ ಅಂದ್ಬಿಟ್ಟು ಅವನು ವೆಯ್ಟ್ ಮಾಡ್ತಾಯಿದ್ದ. ಇಲ್ಲ ನೀನೇ ಮಾಡಿಬಿಡಮ್ಮ ಪೂಜೆ ಅಂತಿದ್ದ. ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಏನಂದ್ರೆ ಬೆಲ್ಲ ಎಲ್ಲೂ ಕಾಣಿಸಂಗಿಲ್ಲ ಫ್ರೆಂಡ್ಸ್. ಬಂದು ಬೆಲ್ಲನೇ ಮಾಡ್ಕೊಂತಾಳೆ. ಅದಕ್ಕೊಂದು ಕೊಟ್ಟೆ ಇವಾಗ ಓದ್ಲು, ಅವಳ ಜೊತೆಗೆ ಅವಳು ಸೇರ್ಕೊಂತಾಳೆ. ಪರೀನು ಎಷ್ಟು ಕೋಟ್ಲೆ ಕೊಡ್ತಾರೆ ಗೊತ್ತಾ ನನಗೆ, ಕೊಟ್ಟೆ ಇಬ್ರಿಗೂ ಕೊಟ್ಟೆ. ಅದಕ್ಕೆ ಹೋದ್ರ ಕಡೆಗೆ ಇವಾಗ ಬಂದು ಪಾನಕ ಮಾಡ್ತಾ ಇದ್ದೀನಿ. ಪಾನಕಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಬೇಕು. ಹಾಗೆ ಕರ್ಬೂಜ ಹಣ್ಣು ತರಿಸಿದ್ದೀನಿ, ಹಾಕ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದು ನನ್ನ ಯೋಚನೆ. ನಾನು ಇವಾಗ ಏಲಕ್ಕಿ ಚಿಕ್ಕ ಏಲಕ್ಕಿ ಇತ್ತು, ಅದೆಲ್ಲ ಫುಲ್ಲು ಏನು ಬಿಡ್ಸಕ್ಕಾಗ್ತಾರಲ್ಲ, ಬೀಜ ತುಂಬ ಸಣ್ಣ ಇತ್ತು. ಅದಕ್ಕೆ ಫುಲ್ ಕಂಪ್ಲೀಟಾಗಿ ಅದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಏನೇ ಬೇಕಾದ್ರೆ ಇದು ಸ್ವೀಟು ಕಾಳು ಸಮೇತ ಪುಡಿ ಮಾಡೋಕ್ಕಿಂತ ಫುಲ್ಲು ಏಲಕ್ಕಿ ಉಂಡೆ ಸಮೇತ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಓಕೆ, ಇವಾಗ ಇದನ್ನ ಮಿಕ್ಸ್ ಮಾಡಬೇಕು. ಆಯಿತು, ದೀಪ ಹಚ್ಬೇಕು. ಎಲ್ಲ ರೆಡಿ ಮಾಡಿ ಆಗಿದೆ. ಜಸ್ಟ್ ಪ್ರಸಾದ ಇಟ್ಬಿಟ್ಟು ದೀಪ ಹಚ್ಬೇಕು. ದೀಪ ಹಚ್ಚೋಕೆ ಹೆಲ್ಪ್ ಮಾಡಿದ್ದು ಅದು ಹೇಳ್ಬೇಕಾ ಇವಾಗ? ಹಂಗಂದ್ರೆ ಏನಮ್ಮ ಖುಷಿ? ರಕ್ಷಿತ್ ಅಂದ್ರೆ ಪ್ರೀತಿನಾ ನಿಂಗೆ? ಇಲ್ವಾ ಪ್ರೀತಿ? ಹಂಗಂದ್ರೆ ಏನಮ್ಮ ಖುಷಿ? ನೋಡಿಲ್ಲ, ಸ್ಮೈಲ್ ಕೊಡಿಲ್ಲ. ಅವನ ಯಾರಮ್ಮ? ಈ ಏಲಕ್ಕಿ ಪುಡಿ ಮಾಡಿದ ಹಾಗೆ ಹಾಕಿದ್ದೆ, ಸೊಸಿರಲಿಲ್ಲ. ಸೊ ಚೆನ್ನಾಗಿರುತ್ತೆ ಅಂತ ಹಂಗೆ ಹಾಕಿದ್ದೆ. ಆಮೇಲೆ ಪ್ರಸಾದ ಇವಾಗ ನೈವೇದ್ಯಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಇದು ಈ ಮಡಕೆ ಥರ ಡಿಸೈನ್ ಇರೋವಂಥದ್ದು ಯಾವಾಗಲೂ ಅಷ್ಟೇ ನೈವೇದ್ಯಕ್ಕೆ ಅಂತಂದರೆ ದೇವ್ರಿಗೆ ಇದರಲ್ಲಿ ಇಡ್ತೀನಿ. ನಾನು 1-2-3 ಈ ಥರ ಕಟ್ಲೇರಿ ಥರ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದರಲ್ಲೇ ಹೋದ ವರ್ಷವೂ ಅಷ್ಟೇ ಸೇಮ್ ಇದರಲ್ಲೇ ಇಟ್ಟಿದ್ದೆ ನಾನು. ಕೋಸಂಬರಿ ಅದೆಲ್ಲ ನೆನಪಿದೆ ನನಗೆ. ಸುಮಾರು ವರ್ಷ ಆಯ್ತು ಅನಿಸುತ್ತೆ, ಒಂದು 3 ವರ್ಷ 4 ವರ್ಷ ಆಗಿರ್ಬೋದು. ಇದು ನಾನು ಎಲ್ಲಿ ತಂದೆ ಅನ್ನೋದು ಮಾತ್ರ ನನಗೆ ನೆನಪಿಲ್ಲ. ಡಿಮಾರ್ಟಲ್ಲಿ ಇರಬೇಕು ಅಂತ ಅನಿಸುತ್ತೆ. ಸೊ ಆಯಿತು, ಇನ್ನು ದೀಪ ಹಚ್ಚಬೇಕು. ಚೆನ್ನಾಗಿ ಹೂವು ಮುಡಿಸಿದ್ದ ನನ್ನ ಮಗ. ಮಲ್ಲಿಗೆ ಹೂವು ಎಲ್ಲ ತೊಗೊಬಂದ್ಬಿಟ್ಟಿದ್ದ. ಹೂವು ಖಾಲಿ ಆಗಿಬಿಟ್ಟಿತ್ತು. ಇವಾಗಂತೂ ಇವತ್ತು ಮುಡಿಸಿದ್ದು ಹೂವು ನಾಳೆ ಅಷ್ಟರಲ್ಲಿ ಆಲೆ ಎಲ್ಲ ಒಣಗೋಗ್ಬಿಟ್ಟಿರುತ್ತೆ, ಅಂದರೆ ಬಾಡೋಗ್ಬಿಟ್ಟಿರುತ್ತೆ ಫುಲ್ಲು. ಬಿಸಿಲು ಜಾಸ್ತಿ ಅಲ್ವಾ. ಅದೇ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಒಂದಿನ ಹೂವು ಮುಡಿಸಿದ್ರೆ ಅದು 3-4 ದಿನ ಆದರೂ ಒಣಗಿರಲ್ಲ. ತೆಗಿಯೋಕ್ಕೆ ಮನಸ್ಸು ಬರೋಲ್ಲ ನಮಗೇನೆ, ಹಂಗಿರುತ್ತೆ. ಇವಾಗ ಹಂಗಲ್ಲ, ಅದೇ ದಿನ ಎಲ್ಲ ಬಾಡೋಗ್ಬಿಡುತ್ತೆ. ಇನ್ನು ಹೆಂಗಿದ್ರು ಕ್ಲೀನ್ ಮಾಡಿಕೊಟ್ಟಿದ್ದಾನಲ್ಲ ಅಂದ್ಬಿಟ್ಟು ಇವಾಗ ನಾನೇ ದೀಪ ಹಚ್ಬಿಡ್ತಾಯಿದ್ದೀನಿ. ಸೊ ಹಿಂಗೆ ಒಬ್ರೊಬ್ರು ಮನೆಯಲ್ಲಿ ಒಂದೊಂದು ಥರ ರಾಮನವಮಿನ ಆಚರಿಸ್ತಾರೆ. ಸೊ ನಾವಿವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ಮನೆ ಕ್ಲೀನಿಂಗು ಅದು ಇದು ಅಂತ ಅನ್ನೋಷ್ಟರಲ್ಲಿ ಲೇಟೇ ಆಗೋಯ್ತು. ಸರಿ ಬಿಟ್ಟು ಸಂಜೆ ಹಿಂಗೆ ನೋಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಮನೆಯಲ್ಲೇ ನೆಮ್ಮದಿಯಾಗಿ ಪೂಜೆ ಮಾಡ್ತಾಯಿದ್ವಿ. ಸೊ ಅಷ್ಟರಲ್ಲಿ ರಕ್ಷಿತು ಕೂಡ ಅಮ್ಮ ನಾನು ಹೋಗೋ ಖುಷಿನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದ್ಬಿಡ್ತೀನಿ ಕಣಮ್ಮ ಅಂತ ಹೇಳ್ದ. ಸೊ ಸರಿ ಅಂತ ಹೇಳ್ಬಿಟ್ಟು ಅನ್ಕೊತಾ ಇದ್ದೆ, ಇರು ಫಸ್ಟ್ ಪೂಜೆ ಇವಾಗ ಅವಳು ಪೂಜೆ ಮಾಡ್ಬೇಕಾದ್ರೆ ಅವಳೂ ಪೂಜೆ ಮಾಡಬೇಕು ಅಂತ ಹೇಳ್ತಾಳೆ. ಅವಳು 2 ಕಡ್ಡಿ ಇಟ್ಕೊಂಡ್ಬಿಡ್ತಾಳೆ ಗಂಧದ ಕಡ್ಡಿನ. ಸರಿ ಅವಳು ಪೂಜೆ ಮಾಡಿಬಿಡ್ಲಿ, ಇರೋ ಒಂದು ಸ್ವಲ್ಪ ಹೊತ್ತು ಪಾನಕ ಏನಾದ್ರು ಕುಡಿಸ್ಬಿಟ್ಟು ಕಳಿಸೋಣ ಅಂತ. ಹೊಟ್ಟೆ ಹಸ್ವಾಗಿತ್ತು ಅವಳು ಖಾಲಿ, ಅದಕ್ಕೆ ಪಾನಕ ಕೊಟ್ಟಿದ ತಕ್ಷಣ ಗಟ ಇವಾಗ ದಾಹ ಅಲ್ವ ಸಿಕ್ಕಾಪಟ್ಟೆ, ಏನು ಕೊಟ್ಟರು ಕುಡಿತಾಳೆ. ಮೊದಲೆಲ್ಲ ಎಳ್ನೀರು ಈ ಜ್ಯೂಸು ಆ ಥರ ಎಲ್ಲ ಏನು ಕುಡಿತಿರ್ಲಿಲ್ಲ. ಇವಾಗ ಹಂಗಲ್ಲ, ಕುಡಿತೀನಿ ಕೊಡಮ್ಮ, ಜ್ಯೂಸ್ ಸ್ಟ್ರಾಬೆರಿ ಜ್ಯೂಸ್ ಕೊಡಮ್ಮ ಅಂತಾಳೆ. ಅದಕ್ಕೆ ಕೊಟ್ಬಿಡ್ತೀವಿ. ಅಮ್ಮ ಎಲ್ಲಿಗೆ ಹೋಗ್ತಿದ್ದೀವಿ? ಹಾಂ ಓಕೆ,
ಡಿಸ್ಕಷನ್ ಎಲ್ಲಿಂದ ಹೋಯ್ತು. ಖುಷಿ ಬೇಕು ತಾನೆ, ಮತ್ತೆ ಬಾ ಇಲ್ಲಿ, ಬಾರು ಇಲ್ಲಿ. ಫುಲ್ ಸ್ಟೈಲಾ? ಏನು ಹವಾ ಮೇಂಟೈನ್ ಮಾಡ್ತಿದ್ಯನ್ನೋ? ಏನು ಹೇಳು, ನಾನು ಏನು ಏನೋ ಹೇಳ್ತಿದ್ದಲ್ಲ ಇವಾಗ, ಏನದು? ಸ್ಯಾರಿಗೆ ನೀನು ಹೋಗಿದ್ದ? ಏನು ತಗೊಂಡ್ರಿ? ಇದು ನನ್ನ ಡ್ರೆಸ್. ಯಾರು? ಇದು ನನ್ನ ಕಸಿನ್ ಡ್ರೆಸ್. ಇದು ನನ್ನ ಕಸಿನು ಡ್ರೆಸ್ಸಾ? ಡ್ರೆಸ್ ಬೇಕಂತ. ಏನಕ್ಕೆ ಹಿಂಗಾಗ್ತಾ ಇದೆಯಾ ಶ್ಯಾಮ? ಊಟ ಮಾಡ್ತಾ ಇಲ್ವಾ? ನೀನು ಚುಂಗಮ್ ಆಗಿತ್ತಾ ಇದೆಯಾ? ಏನು ಸಮಾಚಾರ? ಇನ್ನು ಬಂದು ಅಲ್ಲಿ ಹಳೆ ಸೈಟ್ ಹತ್ರ ಶೆಡ್ ಕಟ್ಟಿದಾರಲ್ಲ, ಅಲ್ಲಿ ಹೋಗಿ ನೋಡ್ಕೊಂಬ ನಿಖಿತಾ ಅಂತ ಹೇಳ್ತಾನೆ ಇದ್ರು. ಸೊ ಯಾರು ಬಂದಿದ್ದಾರೆ ಕೆಲ್ಸಕ್ಕೆ ನೋಡು ಅಂತ ಹೇಳಿ, ಅದಕ್ಕೆ ಹೋಗ್ತಾ ಇದ್ದೆ ನಾನು. ರಕ್ಷಿತ್ ನಾನು ಬರ್ತೀನಿ ಇರಮ್ಮ ಅಂತಿದ್ದೆ, ಯಾಕಂದ್ರೆ ನಾವು ನೋಡಿರಲಿಲ್ಲ. ಅದಕ್ಕೆ ನೀನಿರ್ಬೋದು ರಕ್ಷಿತ್. ಸಾರಿ, ನಾಟ್ ನೆಕ್ಸ್ಟ್ ಇಂಟ್ರೆಸ್ಟ್. ಏನಂದ್ರೆ ರಕ್ಷಿತ್ನ ಇಲ್ಲಿ ಬಿಡೋಣ ಅಂತ ಹೇಳಿ. ಏನ್ ಅನ್ಕೊಂಡಿದ್ದೀರಾ? ರಕ್ಷಿತಿಗೆ ಪ್ರೈವೇಸಿ ಬೇಕಂತೆ. ಅದಕ್ಕೆ ಅದಕ್ಕೋಸ್ಕರ ಆಯ್ತು ಬಾ ನಿಂಗೆ ತೋರಿಸ್ತೀನಿ, ಪ್ರೈವೇಸಿ ಬೇಕಲ್ವಾ ನಿಂಗೆ ಅಂದ್ಬಿಟ್ಟು. ಆ್ಯಕ್ಚುಲಿ ನಾನು ಇದೊಂದು ಥಾಟ್ ಇಟ್ಕೊಂಡು ಬರೀ ಶೆಡ್ ಕಟ್ಟಂಗಿದ್ರೆ ಸುಮ್ಮನೆ ಮಿನಿ ಮನೆ ಥರ ಈ ಥರ ಕಟ್ಬೋದು. ಒಂದು ಟಾಯ್ಲೆಟು ಕಟ್ಸಿದ್ದೀನಿ ಅಂತ ಅಂದಾಗ ಯೋಚನೆ ಮಾಡಬೇಕು ಯಾಕೆ ಕಟ್ಸಿದ್ದೀನಿ ಅಂತ. ಟಾಯ್ಲೆಟ್ ಥರ ಇಲ್ಲ ಅಲ್ಲಿ ನೋಡೋದಕ್ಕೆ, ಟಾಯ್ಲೆಟೇ ಅದು. ಸೊ ಅದಕ್ಕೆ ಎಲ್ಲ ಇನ್ನೂ ಇದ್ವು. ನೀರು ಕಾರ್ಪೊರೇಷನ್ ವಾಟರ್ ಬರಬೇಕಲ್ಲ, ಇಲ್ಲಿ ನೀರಿದೆ, ಕಾವೇರಿ ವಾಟರ್ ಇದೆ, ಅದಿದೆ. ಆಮೇಲೆ ಕರೆಂಟ್. ಸೊ ಏನು ಹೇಳ್ತಿದ್ದೀರಾ ನೀವು? ಸೊ ಎಲ್ಲ ಹೇಳಿಸಿ ಇಲ್ಲೊಂದು ಟಿ ವಿ ಹಾಕಿ ಇಲ್ಲಿ ಕೊಟ್ಬಿಟ್ಟು ಆ್ಯಕ್ಚುಲಿ ಮಾಡ್ಕೊಬೋದು ಕಣಮ್ಮ, POP ಹಾಕೊಂಡು ಸ್ಟುಡಿಯೋ ರೂಮ್ ಥರ ಮಾಡಿಬಿಡ್ತೀವಿ. ರಕ್ಷಿತ್ ನೆಕ್ಸ್ಟು ಆರಾಮಾಗಿರ್ತಾನೆ. ನಾನು ಯಾಕೆ ನನ್ನ ಸೋಮು ಬೆಳಗ್ಗೆ ಸಂಜೆ ನೀರು ಹಾಕ್ಬಿಟ್ಟು ಹೋಯ್ತವ್ರೆ ಬಂದು. ಯಾರು? ಪಪ್ಪಾನಾ? ಅಲ್ಲಿ ಗಿಡಗಳು ತರೋಣ ಅಂತಂದೆ, ಅವ್ನು ಯಾರೋ ಇರಲಿಲ್ಲ. ಗಿಡಗಳು ತಗೊಳ್ಳೋಣ ಅಂತಂದ್ರೆ ಅವ್ನು ಇರಲಿಲ್ಲ. ನೀರೆಲ್ಲಿ ಬರುತ್ತೆ ಇಲ್ಲಿ? ಏನು ನೀರು ಕನೆಕ್ಷನ್ ತಗೋಬೇಕು. ಅಲ್ಲ ಪಪ್ಪ ನೀರು ಹೆಂಗೆ ಹಾಕ್ತಾರೆ ಇಲ್ಲಿ? ಮತ್ತೆ ಅಲ್ಲ, ಅವ್ರ ಮನೆ ಇಸ್ಕೊತಾ ಇದ್ದಾರೆ, ಕಟ್ಟೋದಕ್ಕೆ ಇವಾಗ ಬೇಕಲ್ವಾ, ಅವ್ರು ಕೊಡ್ತಾ ಇದ್ದಾರೆ. ಅದಕ್ಕೆ ತೋರಿಸೋಣ ಅಂತ ಬಂದೆ. ನೋಡಿ ಇವಾಗ ಕಟ್ಟಿದ್ರೆ ಇದೊಂದು ರೂಮ್ ಆಗಿದೆ ಅಲ್ವಾ? ಈ ಸೇಮ್ ಹೆಂಗೆ ಬೇಕು ಗೊತ್ತಾ? ಆಂಟಿ ಮನೆ ಫೇಸಿಂಗ್ ಬರಲ್ವಾ? ಸೇಮ್ ಆಂಟಿ ಮನೆಯೇ. ಹೇಗಿತ್ತು ಪಾರ್ಕಿಂಗ್, ಅದು ರೂಮು, ಇದು ಕಿಚನ್ ಇಲ್ಲಿ ಬರ್ಬೇಕು ಅನ್ಸುತ್ತೆ. ಹಂಗೆ ಬರ್ಬೇಕಲ್ಲ ಕಿಚನ್. ಏನೋ ಒಂದು ಅಲ್ವಾ? ರಕ್ಷಿತು ಇಲ್ಲೇ ಬಂದಿದ್ವಿ ಆ್ಯಕ್ಚುಲಿ, ಅದು ನಾವು ಗಿಡಗಳು ತೊಗೊಳಕ್ಕೆ ಅಂತ ಇರಲಿಲ್ಲ. ಸರಿ ಇನ್ನೇನು ಬಂದಿದ್ದೀವಲ್ಲ ಅಂತ ಇನ್ನೇನು ಇಲ್ಲಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದು ಅದಕ್ಕೆ. ಇಲ್ಲಾಂದರೆ ಮತ್ತೆ ಯಾಕೆ ವಾಪಸ್ ಹೋಗೋದು ಅಂತ. ಅಲ್ಲಿ ನಮ್ಮ ಕಾರ್ ಥರನೂ ಕಾರ್ ಐತೆ. ನಾನು ಯಾವಾಗಲೂ ಬಿಟ್ಟು ನಿಮ್ಮಪ್ಪ ಬಂದವರೇ, ನಿಮ್ಮಪ್ಪ ಇವಾಗ ಕಾರ್ ಇಲ್ಲ, ಅದಕ್ಕೆ ಇವಾಗ ಅದನ್ನ ನೋಡ್ಕೊಂಡು ನಿಮ್ಮಪ್ಪ ಬಂದವ್ರೆ ಅನ್ನೋ ಥರ ಅಂದ್ಕೊಂಡೆ. ಕರೆಕ್ಟು, ಎಲ್ಲೆಲ್ಲೂ ನೀನೇ ಅಂದಂಗೆ. ಆ ಕಾರ್ ನೋಡಿದ್ರೆ ಸಾಕು ನನಗೆ ನಿಮ್ಮ ಅಪ್ಪನೇ ಬಂದವ್ರೆ ಅಂತ ಅನ್ಸುತ್ತೆ. ಓಕೆ, ಏನು ಮಾಡ್ತೀಯ ಅಂದೆ? ಇದು ಬರುತ್ತೆ ಕಣಮ್ಮ ಇವಾಗ, ಫೋಮ್ ಸೀಲಿಂಗ್. ಏನು ಕಮ್ಮಿನೇ, 500 rupees ಬಾಕ್ಸು. ಅದನ್ನ ತಂದು ಮೇಲೆ ಎಣಿಸ್ಬಿಟ್ಟು ಗಿಲೋ ಮಾಡಿಸ್ಬಿಟ್ಟು ಅದಕ್ಕೆ ಪೇಂಟ್ ಗೀಂಟ್ ಮಾಡ್ಸೋದು ಬೇಡ, ಸ್ಟಿಕ್ಕರ್ ಬರ್ತಾವ ಗೊತ್ತಾ? ಹಂಗೆ ಕಮ್ಮಿದಲ್ಲಿ ಆಗೋಗುತ್ತೆ ಒಂದು ಸ್ಟುಡಿಯೋ ರೂಮು. ಇನ್ನೇನು ಗೋಡೆ ಮೇನ್ ಪಿಲ್ಲರು, ಮೇಲ್ಗಡೆ ಒಂದು ಫೋಮ್ ರೂಮ್ ಹಾಕ್ಸಿ ಅದಕ್ಕೆ ಇವಾಗ ನಿನ್ಗೆ ಅಂತ ಒಂದು ಪ್ಲಾನ್ ತಲೆಯಲ್ಲಿ ಇತ್ತು ನನಗೆ. ರಕ್ಷಿತ್ಗೆ ಬೇಕಲ್ವಾ? ಏನ್ ಮಾಡ್ಸೋಣ ಗೊತ್ತಾ? ಈ ನಾನ್ ಪ್ರೂಫ್ ಅಂತ ಬರ್ತವೆ ಹಿಂಗೆ ಥರ್ಮೋಕಾಲ್ದು, ಹಿಂಗ್ ಲೈನ್ ಅದನ್ನ ಗಮ್ಮ ಕಾಣಿಸ್ತಾರೆ ಅಷ್ಟೇ. ಅದನ್ನ ನಾವೇ ಅಣಿಸ್ಕೊಬಹುದು, ತಂದು ಹಾಕ್ಬಿಡೋಣ. ಡೋರ್ ಇದೆ, ಕಿಟಕಿ ಇದೆ, ಮೇಲ್ಗಡೆ ಒಂದು ಫ್ಯಾನ್ ಫಿಟ್ ಮಾಡ್ಕೊಂಡು. ನಂಗೆ ಏನಿಲ್ಲ, ಬಂದಾಗಿ ಒಂದ್ ಸ್ವಲ್ಪ ಹೂವು ಕಿತ್ಕೊಂಡು ಹೋಗೋ ತರ, ಒಂಚೂರು ತರಕಾರಿ ಹಾಕೊಂಡ್ಬಿಟ್ರೆ ಗೇಟ್ ಬರುತ್ತೆ. ಅಲ್ಲಿ ಫುಲ್ ನೀವು ಗಾರ್ಡನ್ ತರ ಮಾಡ್ಕೊಂಡು ಒಂದು ಒಳ್ಳೆ ಲುಕ್ ಇರುತ್ತೆ. ಅಲ್ಲಿಗೆ ಸಿಮೆಂಟ್ ಹಾಕಿ ಸ್ವಲ್ಪ ಸ್ಟ್ರೆಸ್ ಆಯ್ತು ಅಂತ ಬಂದು ಒಂದ್ ಸ್ವಲ್ಪ ಗಾರ್ಡನಿಂಗ್ ಏರಿಯಾ ಸಂಜೆ ಕುತ್ಕೊಂಡು ಹೋಗೋ ತರ ಆದ್ರೂ ಇರ್ಬೇಕಿಲ್ಲಿ. ಅಷ್ಟು ನಾನಿದ್ದಿದ್ರೆ ಇವಾಗ ಇಲ್ಲಿ ಕಟ್ಟ ಥರ ಏನಾದ್ರು ಮಾಡಿ ಅಂತ ಹೇಳ್ಬಿಡ್ತಾ ಇದ್ದೆ ಇಲ್ಲಿ ಕೆಳಗಡೆ. ಸೊ ಕುತ್ಕೊಳ್ಳೋಕ್ಕೆ ಇನ್ನೊಂದು 5 ಇಟ್ಕೆ ಹಾಕ್ಬಿಟ್ಟು ಮಾಡಿಬಿಡಿ ಅಂತ ಹೇಳ್ತಾ ಇದ್ದೆ. ಸೊ ಈ ಪ್ಲ್ಯಾನ್ ಇಲ್ಲ, ಆಮೇಲೆ ಪ್ಲ್ಯಾನ್ ಆಗಿದ್ದು. ಹಾಂ, ರಕ್ಷಿತ್ ಕೇಳ್ದಲ್ಲೇ ಪ್ಲ್ಯಾನ್ ಮಾಡಿ. ಹೌದಾ? ಸೊ
ಸೊ ಏನಂದರೆ ನಾನು ಆ್ಯಕ್ಚುಲಿ ವಿಡಿಯೋ ಹಾಕಿದ್ದೀನಿ ಅಲ್ವಾ ನಮ್ಮ ಮನೆದು, ಮತ್ತು ನಮ್ಮ ಮನೆ ಈ ಸೈಟ್ ತೊಗೊಬೇಕಾರೆ ಏನೆಲ್ಲ ಸ್ಟೋರಿ ಆಯಿತು, ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ದೀವಿ ಇದಕ್ಕೆ ಅಂತ ಹೇಳಿ ಹಾಕಿದ್ವಿ. ತುಂಬ ಜನ ಕಮೆಂಟ್ಸ್ ಮಾಡಿದ್ದಾರೆ. ಹಾಗೆ ಸೋಮು ಎಮೋಷ್ನಲ್ ಆದ್ರಲ್ವಾ, ಸ್ವಲ್ಪ ಎಮೋಷನ್ ಆದ್ರಲ್ಲ. ಸೊ ಅದನ್ನು ಸ್ವಲ್ಪ ಸುಮಾರು ಜನ ಅಯ್ಯೋ ನಿಖಿತವ್ರೆ ನಮಗೂ ಬೇಜಾರಾಯಿತು ಅಂತ. ಹಾಗೆ ನಮ್ಮ ಥರನೇ ಸ್ಟ್ರಗಲ್ ಮಾಡಿರೋರು ಕೂಡ ಅಯ್ಯೋ ನಿಖಿತ ನಮ್ಮದು ಹಿಂಗೆ ಆಯಿತು ಅಂತ. ಹಾಗೆ ನಮ್ಮ ಥರ ಸೈಟ್ ಏನಿದೆ ತಗೊಂಡು ಮೋಸ ಆಗಿರೋರು ಕೂಡ ಕಮೆಂಟ್ ಮಾಡಿದ್ದೀರಾ. ಈ ಥರ ಇವಾಗ ನಮ್ಗೆ ಹೆಂಗೆ ಒಂದಷ್ಟು ಜಾಗ ಹೋಯ್ತು, ಒಂದು 300 ಅಡಿ ನಮ್ದು ಹೆಂಗೆ ಹೋಯ್ತು ಅದೇ ಥರನೇ ನೀವು ಹೇಳಿದ್ದೀರ ನಮ್ಮದು ಹೀಗೆ ಹೋಯ್ತು, ತುಂಬ ಬೇಜಾರು ನಮಗೂ ಅಂತ. ಹಾಗಿರುವಾಗ ನನಗೂ ಅದನ್ನೆಲ್ಲ ಕೇಳಿ ಒಂಥರ ಅಯ್ಯೋ ಅಂತ ಆ ಥರ ನನಗೂ ಬೇಜಾರು ಅಂತ ಅನ್ನಿಸ್ತು. ಆ್ಯಕ್ಚುಲಿ ಏನೂ ಮಾಡೋದಕ್ಕಾಗೋದಿಲ್ಲ. ಏನು ಗೊತ್ತಾ, ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದೆ. ಮೋಸ ಮಾಡೋರು ಏನು ಹೇಳ್ತಾರೋ ಉಲ್ಟಾ ಗೊತ್ತಿಲ್ಲ ನನಗೆ. ಮೋಸ ಮಾಡೋರು ಇರೋರ್ಗೂ ಮೋಸ ಆಗೋರು ಇದ್ದೇ ಇರ್ತಾರೆ. ನನ್ನ ಮಗಂಗೆ ಗೊತ್ತು ಚೆನ್ನಾಗಿ. ಸೊ ಹಾಗೆ ಏನೋ ನಮಗೂ ತುಂಬಾ ಬೇಜಾರಿದೆ. ಯಾಕ ಏನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಆದರೆ ಒಂಥರ ನಿಜ ಹೇಳ್ತೀನಿ, ಇಲ್ಲಿ ಬಂದರೆ ನಂಗೆ ಪೀಸ್ಫುಲ್. ಯಾಕೆ ಗೊತ್ತಾ, ಇದೆಲ್ಲ ಫುಲ್ ವಿಡಿಯೋ ಅಪ್ರೂವಲ್ ಸೈಟ್ಸ್ಗಳಿವೆಲ್ಲ. ಆದ್ದರಿಂದ ಏನಂದರೆ ಇಲ್ಲಿ ಗ್ರೀನ್ರಿ ಇರೋದಕ್ಕೆ ನಮಗೆ ಒಂಥರ ಚಂದ ಅಂತ ಅನಿಸುತ್ತೆ. ಆ ಲೇಔಟ್ಗೆ ಅಂತ ಆ ರೋಡು ನಮ್ಮದು, ಈ ರೋಡ್ ದಾಟಿದ್ರೆ ಮಾತ್ರ ಅಲ್ಲೆಲ್ಲ ನಂಗೆ ಇಷ್ಟ ತುಂಬ. ನಾನು ಲಾಸ್ಟ್ ವಿಡಿಯೋ ಹೇಳ್ತಿದ್ದೆ ನಿಮಗೆ. ಇಲ್ಲಿ ಆ್ಯಕ್ಚುಲಿ ಹುಡುಕ್ತಾ ಇದ್ದೆ, ನನಗೆ ಸಿಕ್ಕಲಿಲ್ಲ. ಆಮೇಲೆ ನಮ್ಗೆ ಅಲ್ಲೇ ಸಿಕ್ಕಿದ್ರಿಂದ ನಾವಿರೋ ಅಲ್ಲಿ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಸಿಕ್ಕಿ ನಂಗೆ ಅದಕ್ಕೆ ಅಲ್ಲೇ ತೊಗೊಂಡಿದ್ದು ನಾವು. ಇಲ್ಲಿದ್ದರೆ ಗ್ಯಾರಂಟಿ ತೊಗೊಳ್ತಾ ಇದ್ದೆ. ಇವಾಗಲೂ ಸೋಮ್ಗೆ ಹೇಳ್ತಾ ಇದ್ದೆ ನಾನು, ಸೋಮ್ ಬೇಕಿದ್ರೆ ನನಗೇನೆ ಇದನ್ನು ಕೊಟ್ಬಿಟ್ಟು ಇನ್ನು ಸ್ವಲ್ಪ ದೊಡ್ಡದಾಗಿ ಆ ಕಡೆ ತೊಗೊಬಿಡೋಣ ಅಂತ. ಆದರೆ ಕೊಡೋರು ಯಾರೂ ಇಲ್ಲ ಇಲ್ಲಿ. ಬೇಕಿದ್ರೆ ತಗೊಳ್ತಾರೆ ಹೊರತು ಕೊಡೋರು ಯಾರಿಲ್ಲ. ಮತ್ತು ಇನ್ನೂ ಸುಮಾರು ಜನ ಕಮೆಂಟ್ ಮಾಡಿದ್ರಿ ನಿಖಿತವ್ರೆ, ನಾನು ಆ್ಯಕ್ಚುಲಿ ನಿಮ್ಮ ಏರಿಯಾದಲ್ಲೇ ನಾನು ಸೈಟ್ ಬೇಕು ಅಂತ ಹುಡುಕ್ತಾ ಇದ್ದೀವಿ, ನಮಗೆ ಏನಾದರೂ ಸಿಗುತ್ತಾ ಅಲ್ಲಿ, ಏನು ಅಮೌಂಟ್ ಇದೆ, ಅದೇನು ಸ್ಕ್ವೇರ್ ಫುಟ್ ಇದೆ ಪ್ರೈಸು ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ಇಲ್ಲೆಲ್ಲ ಬಂದು ಸ್ಕ್ವೇರ್ ಫುಟ್ಟಿಗೆ ಇವಾಗ ಸದ್ಯಕ್ಕೆ 10,000 ಏನೋ ನಡೀತಿದೆ ಅನಿಸುತ್ತೆ ಇವಾಗ ಸದ್ಯಕ್ಕೆ ಇಲ್ಲಿ. ನನಗೂ ಅಷ್ಟಾಗಿ ಕ್ಲಿಯರಾಗಿ ಗೊತ್ತಿಲ್ಲ ನನಗೆ. ಮತ್ತು ಇವಾಗ ಕೊಡೋರು ಯಾರು ಇದ್ದರೆ ತಾನೇ ತಗೊಳ್ಳೋರು ಅಂತ ಬರೋದು. ಸೊ ಯಾರು ಕೊಡೋರೇ ಇಲ್ಲ ಇಲ್ಲಿ. ನಾನೇ ಇಲ್ಲ ಅಂದಿದ್ರೆ ಕೊಟ್ಟು ಬೇರೆ ಕಡೆ ತಗೊಳ್ಳೋಣ ಅನ್ಕೊಂಡು, ಯಾವಾಗ ಎಲ್ಲೂ ಸಿಗಲಿಲ್ವೋ ಇರೋದನ್ನಾದ್ರೂ ಅಟ್ಲೀಸ್ಟ್ ಉಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಇವಾಗ ಉಳಿಸ್ಕೊಂಡಿರೋದು. ಅಂದರೆ ಇದನ್ನೇ ನಾವೇನಂದರೆ ಸದ್ಯಕ್ಕೆ ಹಿಂಗಿರಲಿ, ಅಂದರೆ ಹಿಂಗೆ ಇರುತ್ತೆ ಅಂತಲೂ ಹೇಳೋಕ್ಕಲ್ಲ. ಮುಂದಕ್ಕೆ ನೋಡ್ಕೊಳ್ಳೋಣ ಏನೇನಾಗುತ್ತೆ, ಬಜೆಟು ನಮ್ಮದು ಎಲ್ಲ ಹೆಂಗೆ ಆಗುತ್ತೋ ಅವಾಗ ನೋಡ್ಕೊಂಡು ಮಾಡ್ಕೊಳ್ಳೋಣ. ಸುಮ್ಮನೆ ಯಾಕೆ ಅವಸರ ಪಟ್ಕೊಂಡು ಇದು ಮಾಡ್ಕೊಳ್ಳೋದಲ್ವ. ಸೊ ಅದಕ್ಕೆ ನೋಡೋಣ ಅಂಥ ಕಾಲತ್ತಲೇ ಏನಾಗುತ್ತೆ ಏನು ಎತ್ತ ಅಂತ ಹೇಳಿ ನೋಡಿಕೊಂಡ್ರೆ ಆಗುತ್ತೆ ಅಲ್ಲ. ಈ ಡೆಡ್ ಎಂಡ್ ಆಗಿರೋದ್ರಿಂದನೂ ನಮಗೆ ಏನೇನು ಪ್ರಾಬ್ಲಮ್ ಏನಿಲ್ಲ. ಇಲ್ಲೇ ಬೇಕಾದ್ರೆ ಗಾಡಿ ತೊಗೊಳ್ಳೋರು ಆರಾಮಾಗಿ ತೊಗೊಂಡ್ಬಿಡ್ತಾರೆ. ನಾನು ಸೇಲ್ ಮಾಡ್ತೀನಿ ಅಂತ ಅನ್ನೋ ಹಾಗಿದ್ರೆ ಸೊ ಪಟ್ಟಂತ ಹೋದ್ರೆ ನೋಡಿ, ಇವಾಗ ಇಲ್ಲೇ ಏನಾದ್ರು ನಿಮ್ದೇನೋ ಗೇಟ್ ಬಂತು ಅಂದರೆ ಕಾರ್ ಆರಾಮಾಗಿ ಇಲ್ಲೇ ಪಾರ್ಕಿಂಗ್ ಮಾಡ್ಕೊಂಬಿಡ್ಬೋದು. ಏನು ಟೆನ್ಷನ್ ಇಲ್ಲ. ಒಳಗೆ ಹೋಗಬೇಕು ಅಂತ ಎಲ್ಲ ಏನಿಲ್ಲ. ನಾನಂತೂ ಮೊದಲೆಲ್ಲ ಮನೆ ಕಟ್ಟೋದೆಲ್ಲ ಹೆಂಗೆ ಗೊತ್ತಾ, ಬರೀ 2013 ಮನೆ ಕಟ್ಟುತ್ತಾರಲ್ಲ ಅಂಥ ಮನೆಗಳನ್ನೇ ನೋಡ್ತಾಯಿದ್ದೆ ಯೂಟ್ಯೂಬಲ್ಲಿ. ಕನ್ಸ್ಟ್ರಕ್ಷನ್ ಜಾಸ್ತಿ ಮಾಡಿರೋದು ಅದೇ ನೋಡ್ತಾಯಿದ್ದೆ. ಎಷ್ಟು ಚೆನ್ನಾಗಿ ಮನೆ ಗೊತ್ತಾ, ಪ್ಲ್ಯಾನಿಂಗ್ ಚೆನ್ನಾಗಿ ಪಕ್ಕ ಮಾಡೋರಿಗೆ ಕೊಟ್ಬಿಟ್ರೆ ಮಸ್ತಾಗಿ ಬರುತ್ತೆ ಮನೆ ಕಟ್ಟೋದು. ಅದಕ್ಕೆ ನೋಡೋಣ. ಇನ್ನೂ ನಮ್ಮದು ಏನೇನೋ ಬೇರೆ ಬೇರೆ ಪ್ಲ್ಯಾನ್ಗಳಿದಾವೆ ಫ್ರೆಂಡ್ಸ್. ಇಷ್ಟಕ್ಕೆ ಅಲ್ಲ, ಹೋಗ್ತಾ ದಾರಿ ಹೆಂಗೆ ಹೋಗ್ತಾ ಇರುತ್ತೆ, ಜೀವನ ಹೆಂಗೆ ಸಾಗ್ತಾ ಇರುತ್ತೆ, ಹಾಗೆ ಹೋಗ್ತಾ ಇರಬೇಕಷ್ಟೇ ಅಲ್ವಾ. ಸುಮ್ಮನೆ ಏನು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೊರ್ಕೊಂಡು ಇಲ್ಲ. ಆದರೆ ಸೋಮ್ಕೊಂಡು ಇದೊಂದು ಎಮೋಷನ್ ಅಷ್ಟೇ. ಹಾಂ ಇಲ್ಲ ನನ್ನ ಕೈಲಿ ಐತಿ. ಓಕೆ ನೋಡೋಣ. ಇನ್ನೊಂದು 2 ದಿನ ನೀರು ಬಿಡಬೇಕಂತೆ. ಆಮೇಲೆ ಇದೇನಾಗುತ್ತೆ ಎಲ್ಲ ಒಂಚೂರು ಗಿಡಗಳೆಲ್ಲ ತಂದು ನೆಟ್ಟು ಅದೆಲ್ಲ ತೆಗೆದು ಒಂದು ಸ್ವಲ್ಪ ಡೋರ್ ಕ್ಲೋಸ್ ಮಾಡ್ತಾರೆ. ಅದೇನೇನೋ ಮಾಡ್ತಾರೆ ಅನಿಸುತ್ತೆ ಸೋಮು. ಒಟ್ಟು ಬೆಳಗ್ಗೆ ಸಂಜೆ ಬಂದು ನೀರು ಹಾಕಿ ಹೋಯ್ತವ್ರೆ. ನರಿ ನಾನು ಅದೇ ಬಿಡ್ರಿ, ಇದು ಶೆಡ್ ಅಲ್ವಾ, ಏನು ಮನೇನ ವಾಸವಾಗಿರ್ಬೇಕಾ ಬಿಡ್ರಿ ಅಂದರೆ ಆದರೂ ಕಣೆ ಅವರು ಒಂಥರ ಇದು ಅಲ್ಲಾದರೆ ಹಾಕೋರು ಇದ್ದಾರಲ್ವಾ, ಎನಿ ಟೈಮ್ ಬೆಳಗ್ಗೆ ಹಾಕ್ತಾಯಿರ್ತಾರೆ. ಅದಿಲ್ಲ, ಇಲ್ಲಿ ಯಾರು ಹಾಕೋರಿಲ್ಲ, ಬರೀ ಕಟ್ಕೊಟ್ರು ಅಷ್ಟೇ ಮೇಸ್ತ್ರಿ ಓಟ್ರು. ಅದಕ್ಕೆ ಬನ್ನಿ ಇವಾಗ ನಾವು ಹೊರಡುವ. ಯಪ್ಪ ಅಂದವೇ ಹಾಗೆ ಬರ್ತಾ ತರಕಾರಿ ತಗೊಳ್ಳೋಣ ಅಂತ ಅಮ್ಮ. ಅವನೇನಂದರೆ ಬಾರಮ್ಮ ಅಂತ. ನಾನಲ್ಲೋ ಈರುಳ್ಳಿ 26 ರೂಪಾಯಿ 30 ರೂಪಾಯಿ KG ಕಣೋ. ಸ್ವಿಗ್ಗಿ ಟೊಮ್ಯಾಟೊ ಅಮೆಝಾನ್ ಫ್ರೆಶಲ್ಲೆಲ್ಲ ಇರೋ
ಇಲ್ಲಿ ದಪ್ಪ ದಪ್ಪ ಈರುಳ್ಳಿ ಇತ್ತು. ನಂಗೆ ದಪ್ಪ ದಪ್ಪ ಈರುಳ್ಳಿ ತೊಗೋತೀನಿ ಯಾವಾಗಲೂ. ಸ್ವಲ್ಪ ಈರುಳ್ಳಿ ತೊಗೋಣ, ಮತ್ತು ಹಸಿಮೆಣ್ಸಿಕಾಯಿ ಕೂಡ ಅಷ್ಟೇ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಥರ ಬೇಕಾಗಿತ್ತು ನನಗೆ. ನಾರ್ಮಲ್ಲು ಅದು ಖಾರನೇ ಇರ್ತಿರಲಿಲ್ಲ, ಆ ಥರ ಮೆಣ್ಸಿಕಾಯಿ ಆರ್ಡರ್ ಮಾಡಿದೆ. ಅಂದರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ಬರ್ತಿತ್ತು. ಸೊ ಅದಕ್ಕೋಸ್ಕರ ಮೆಣ್ಸಿಕಾಯಿ ತೊಗೊಂಡೆ, ಒಂದು 1/4 kg ಕೊಡಿ ಅಂದ್ಬಿಟ್ಟು. ಸ್ವಲ್ಪ ಖಾರ ಇದ್ದರೆ 2 ಮೆಣ್ಸಿಕಾಯಿ ಹಾಕ್ಬಿಡ್ಬೋದಲ್ಲ, ಅದಕ್ಕೆ. ಆಮೇಲೆ ಈರುಳ್ಳಿನೂ ಅಷ್ಟೇ 100 ರೂಪಾಯಿಗೆ 5 kg ಯೂಶ್ವಲಿ ಎಲ್ಲ ಕಡೆನೂ. ಇವರು 4 kg ಅಂದರು. ನಾನು 5 kg ಅಂತಾರೆ ನೀವೇನಣ್ಣ ಅಂತ ಹೇಳಿದೆ. ಆಮೇಲೆ ಸರಿ ಮೇಡಮ್ ಕೊಡ್ತೀನಿ 4 kg 5 kg ತೊಗೊಳ್ಳಿ ಅಂದರು. ಆಮೇಲೆ ಒಂದಷ್ಟು ಈರುಳ್ಳಿ ತರಕಾರಿಗಳು ಎಲ್ಲ ತೊಗೊಂಡು ಬಂದೆ ಮನೆ ಶಾಪ್ ಕಡೆ. ನೋಡಿ ಕೈಯಲ್ಲಿ ಇದ್ರ ಸಮೇತ ಬಾಟಲ್ ಸಮೇತ. ಏನೇ ಕಂದ ಇದು? ಹಾಂ ಸುಬಕ್ಕ, ಇದೇನು ಕಾಶಿ ಹತ್ರಕ್ಕೆ ಹೋಗೋ ಥರ ನೀನು ಡೈಲಿ ಇಟ್ಕೊಂಡು ಓಡಾಡೋದು? ಇದನ್ನ ತಿನ್ನಿಸ್ತಾ ಇದ್ರೇನೋ ಬಾಯಲ್ಲಿ ಹಂಗೆ ಐತೆ. ಓ ಇವಾಗ ತೇಗ್ ಬತ್ತೈತೆ. ಹಾಂ ಎಂತ ಏನು ಸ್ಟೈಲು ಬರೋದು? ಕಾಲಲ್ಲಿ ಕ್ಲಿಪ್ ಹಾಕೊಂಡ್ರೆ ತಲೆಗೆ ಹಾಕೊಳ್ಳೋದನ್ನ ಕಾಲಿಗೆ ಹಾಕೊಂಡವ್ರೆ ನಮ್ಮ ಮೇಡಮ್ಮು. ಏನೇನೋ ಸ್ಟೈಲ್ ಬತ್ತೈತೆ. ಹಾಂ ಮೇಡಮು, ಮೇಡಮು ಏನು ಮೇಡಮು ಸಮಾಚಾರ? ರಕ್ಷಿತಣ್ಣ, ವೇರ್ ಆರ್ ಯು ರಕ್ಷಿತಣ್ಣ? ನೋಡಲಿ. ಅಯ್ಯೋ 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 ಶರ್ಟಿಗೆ ಅಯ್ಯೋ ಅಯ್ಯೋ ಅಯ್ಯೋ. ಒಟ್ಟಲ್ಲಿ ಬೀನ್ ಬ್ಯಾಗ್ ಬೇಕು ಅಂದ್ರೆ ಹೇಳು, ಎದ್ಬಿಡ್ತೀನಿ. ಎಲ್ಲ ಪೀಸ್ ಬೀನ್ ಬ್ಯಾಗ್ ಅಂದರೆ ಬೇಕು ಅಂದರೆ ಎದ್ಬಿಡ್ತೀನಿ. ಬೀನ್ ಬ್ಯಾಗ್ ಬೇಡ, ಮೊಬೈಲು ಬೇಕು. ಇಲ್ಲ ಇಲ್ಲ, ಮುತ್ತು ಕೊಡ್ತೈತೆ ಪಾಪ. ಸಂದಿಲ್ಲ ಕೂತ್ಬಿಟ್ಟವನಲ್ಲ, ಅದಕ್ಕೆ. ಅಯ್ಯೋ ಅಯ್ಯೋ ಅಯ್ಯೋ, ಸಾಕು ಬಿಡವಾ? ಸಾಕು ಬಿಡು. ನಿಮ್ಮ ಅಮ್ಮ ಯೂಸ್ ಮಾಡಿರೋ ಕಂಫರ್ಟ್. ಹೈಟ್ ಆಗಿದ್ದಾಳೆ ತಾನೆ. ಬೊಬ್ರಿಗಿನ್ನ ಹೈಟ್ ಆಗಿದ್ದಾಳೆ ಇವಾಗ. ಬೊಬ್ರಿಗಿನ್ನ ಹೈಟ್ ಕಾಣಿಸ್ತಾವಳೆ. ಯಾಕೆ? ಬಬ್ರು ನೈಟ್ ಕಾಣಿಸ್ತಾರೆ. ಅವ್ರ ಅಪ್ಪಂಗೆ ಹೇಳ್ತಾಳೆ, ನಾವು ಬಬ್ರು ಮನೆಗೆ ಹೋಗ್ತೀವಿ. ಹೆಂಗೆ ಶಮಿ ಹೇಳೋದಿನ ಅಪ್ಪಂಗೆ? ಹಿಂಗ ಮಾಡೋದು ನೀನು? ನಾವು ಬಬ್ರು ಮನೆಗೆ ಹೋಗ್ತಾ ಇದೀವಿ. ಸುಮ್ಮನೆ ಅದ್ರ ಪಾಡಿಗೆ ಅದು ಏನೇನೋ ಹೇಳ್ಕತ್ತದೆ. ಅವ ಒಯ್ತಾ ಇಲ್ಲ ಕಡೆ ಅಂದೆ ನಾನು. ಕ್ಲಾಪ್ಸ್. ಹಾಂ ಮನೇಲಿ ಮಗ್ಚಕ ಇಟ್ಕೊಂಡು ಇನ್ನೂ ಚೆನ್ನಾಗಿ ಆಡ್ತದೆ ಇದು. ಫ್ರೆಂಡ್ಸ್, ಇವಾಗ ಬಂದು ಪಕೋಡ ಮಾಡ್ಕೊಡ್ಬೇಕಂತೆ ನನ್ನ ಮಗನಿಗೆ. ಸೊ ಅದಕ್ಕೆ ಇವಾಗ ಪಕೋಡಾಗೆ ರೆಡಿ ಮಾಡ್ತಾ ಇದ್ದಾನೆ. ಈರುಳ್ಳಿ ಕಟ್ ಮಾಡಿಕೊಡು ಅಂದೆ. ಸೊ ಅದಕ್ಕೆ ಈರುಳ್ಳಿ ಕಟ್ ಮಾಡಿಕೊಡ್ತಾವನೆ ಸಾಹೇಬ. ನಾನು ಮಾಡಿದ್ದನ್ನು ಇದೇನಿದೆ ದಿಂಡ ಬರ್ತದಲ್ಲ ಅದೆಲ್ಲ ಒಂಚೂರು ಕಟ್ ಮಾಡಿ ತೆಗಿತಾವನೆ. ಸೊ ಇದೆಲ್ಲ ಹಸಿಮೆಣ್ಸಿಕಾಯಿ ಕಟ್ ಮಾಡಿಕೊಡ್ತಾವನೆ. ಮೇಡಮ್ಮು ಚಿಕನ್ ಮಾಡಿಕೊಡ್ಬೇಕಂತೆ. ಅವ್ರ ಪ್ರಕಾರ ಇದು ಚಿಕನ್ನು ನೋಡಿ, ಇದು ಚಿಕನ್ನು ಅವ್ರ ಪ್ರಕಾರ. ಸೊ ಅದಕ್ಕೋಸ್ಕರ ಹಾಂ ಅವ್ರು ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಹಾಂ, ಅವ್ರು ಅದಕ್ಕೋಸ್ಕರ ಕಾಯ್ತವ್ರೆ. ಓಕೆ ನೋಡಿ, ಅದೆಲ್ಲ ಮಾಡಲ್ಲ. ಮಶ್ರೂಮ್ ತಂದಿದ್ದೆ ನಾನು, ತರಕಾರಿ ತಂದಿದ್ದೆ. ಸೊ ಟೊಮೊಟೊ, ಮಶ್ರೂಮು, ಹಸಿಮೆಣ್ಸಿಕಾಯಿ ಖಾರ ಇರುತ್ತೆ. ನಾನು ಈ ಥರ ಮಾಡಿ ಇಟ್ಬಿಡ್ತೀವಿ. ಈ ಥರ ನೋಡಿ ಹೀಗೆ. ಇದು ಸ್ವಲ್ಪ ಖಾರ ಬರುತ್ತೆ. ಸೊ ನಾನು ಆರ್ಡ್ರ್ ಮಾಡ್ತಾಯಿದ್ದೆ, ಅದರಲ್ಲಿ ಈ ಥರ ದಪ್ಪ ದಪ್ಪ ಬರ್ತಿತ್ತು. ಇದು ಖಾರ ಇರಲ್ಲ, ಏನಿಲ್ಲ. ಸೊ ಇದಾದರೆ ತುಂಬ ಸ್ಟ್ರಾಂಗ್ ಬರುತ್ತೆ. 1-2 ಹಾಕಿದ್ರೆ ಸಾಕು, ಬೇಜಾನಾಯಿತು. ಇದು 4 ಹಾಕಿದ್ರೂ ಖಾರ ಇರಲ್ಲ. ಅದಕ್ಕೇನೆ ಹೊರಗಡೆಯಿಂದನೇ ತಂದೆ. ನಾನು ಸ್ವಲ್ಪ ಯಾವಾಗ ಆರ್ಡ್ರ್ ಮಾಡ್ಕೋತಾ ಇರ್ತೀನಲ್ಲ, ಹೆಂಗೋ ಅಲ್ಲೇ ಹೋಗಿದ್ವಿ ಅಂದ್ಬಿಟ್ಟು ತೊಗೊಂಬಂದೆ. ಇವಾಗ ರಕ್ಷಿತ್ ಬಂದು ಎಲ್ಲ ಕಟ್ ಮಾಡಿ ಮಾಡ್ತಾನೆ. ಎಣ್ಣೆ ಇಟ್ಟು ಪಟ್ ಅಂತ ಇವಾಗ ರೆಡಿ ಮಾಡಬೇಕು. ಇವರು ಪೆಪ್ಪ ನೋಡ್ತವ್ರೆ. ಇನ್ನೊಬ್ರು ಎಲ್ಲಿ? ಇಲ್ಲ, ಇನ್ನೊಬ್ರು ಎಲ್ಲಿ? ಬರೀ ಸುಬಿ ಇಲ್ಲಿ ಬರೀ. ಓಕೆ, ನಾನು ಕಟ್ ಮಾಡಿದೆ. ಕಣ್ಣಲ್ಲಿ ನೀರು ಬಂತು, ಬೊಟ್ಟೆ ಹೋಗ್ಬಿಟ್ಟೈತಿ. ಕಣ್ಣರಿಗೆ ಉಜ್ಬಿಟ್ನಲ್ಲ. ಮಾಡಬೇಕು ಅಂದ್ರೆ ದಯವಿಟ್ಟು ನಮ್ಮ ಮನೆಗೆ ಬನ್ನಿ, ಅವನೇನು ಕಟ್ ಮಾಡಲಿ. ಏನ
ಯಾರಿಗಾರು ಫೇಕ್ ಕಳ್ಬೇಕು ಅಂದ್ರೆ ನಮ್ಮ ಮನೇಲಿ ಆನಿಯನ್ ಕಟ್ ಫೇಕಾಗಿ ಅಳ್ಬೇಕು ಅಂದರೆ ದಯವಿಟ್ಟು ಬನ್ನಿ ನಮ್ಮನೇಲಿ ಆನಿಯನ್ ಎನಿ ಟೈಮ್ ಇರುತ್ತೆ ಒಂದೊಂದು ಕೆಜಿ. ಸಿಕ್ಕಾಬಟ್ಟೆ ಕಣ್ಣಲ್ಲಿ ನೀರು ಬರ್ತೈತೆ, ಯಾಕೆ ಅಂತ ಗೊತ್ತಿಲ್ಲ ಅಪ್ಪ. ಹೊಡಿತೈತೆ. ಅದಕ್ಕೆ ಹಾಕ್ಬಿಡು, ಅದಕ್ಕೆ ಮಿಕ್ಸ್ ಮಾಡು, ಸ್ವಲ್ಪ ಸೋಡಾ ಹಾಕು, ಸ್ವಲ್ಪ ಉಪ್ಪು. ಅವನೇ ಅಮ್ಮ ಪಲಾವು ಮಾಡಿರೋದು ಇನ್ನೂ ಖಾಲಿ ಆಗಿಲ್ಲ, ಯಾಕೆಂದರೆ ಕೀರ್ತಿರು ಕೂಡ ಪಲಾವ್ ಕೊಟ್ಟಿದ್ರಾ, ಸೊ ಅದಕ್ಕೆ ರಕ್ಷಿತ ಆಗಲ್ಲ ಕಣ ಅಂದೆ. ಬಜ್ಜಿ ಮಾಡಿಬಿಡಮ್ಮ, ಪಲಾವ್ ಬಿಸಿ ಮಾಡಿಬಿಟ್ಟು ಕೋಸಂಬರಿ ಎಲ್ಲ ಐತೆ ಹೆಂಗೋ ಜೈ ಅನ್ಸೋಣ ಅಂತಂದ. ಸೊ ಅದಕ್ಕೋಸ್ಕರ ಒಳ್ಳೆ ಆಪ್ಷನ್ ಅಲ್ವಾ ಅಂತ ಹೇಳ್ಕೊಂಡು ಇವಾಗ ಈ ಆಪ್ಷನಿಗೆ ಬಂದೆ. ಹಾಂ, ಕಡ್ಲೆಟ್ ಇಲ್ಲಿ ಇದ್ದೇವೆ, ಫ್ರಿಡ್ಜಲ್ಲಿ ಹಾಕಿದ್ದೀನಿ. ಕೆಳಗಡೆ ಏನಾದ್ರು ನೋಡೋಣ ಸರಿ. ವಿಜಯ ಇಲ್ಲಿರಬೇಕು. ಅದು ಕಡಲೆ ಹಿಟ್ಟೆ. ಎತ್ಕ ಸಾಕ ಇಷ್ಟು ಎತ್ಕ, ಇನ್ನೊಂದು ಚೂರು ಕೊಡ್ತೀನಿ ನಾನು. ವಿಜಯ ಅದರಲ್ಲ ಇಟ್ಟೆ ನಾನು. ಹಾಕ್ಲ ಇಷ್ಟು ಫಸ್ಟು ಸಾಕಾ? ಸಾಕು. ಫ್ರಿಡ್ಜ್ ಓಪನ್ ಮಾಡ್ಬಿಡ, ಕ್ಯಾರೆಟ್ ಇಟ್ಟಿಗೆ ಹೋಗ. ಇಲ್ಲ ಚೂರು ಐತೆ. ಇದಾಕ್ರಿ ಸ್ವಲ್ಪ ಕಡಲೆ ಹಿಟ್ಟು. ಇವಾಗ ಹಾಕಿದೆ ನಿಟ್ಟು. ಸಾರಿ ಏನಂತ ಹೇಳ್ಬೇಕು, ಕೊರಂ ಬರೋದಕ್ಕೆ ಕ್ರಿಸ್ಪಿಗೆ ಅಕ್ಕಿ ಹಿಟ್ಟು. ಎಣ್ಣೆ ಹಾಕಿಡ್ಬೇಕು. ಖಾರದ ಪುಡಿ ಹಾಕಿಲ್ಲಮ್ಮ. ಹಸಿಮೆಣ್ಸಿಕಾಯಿ ಸಾಕು, ಸ್ಟ್ರಾಂಗ್ ಐತಿ ಜಾಸ್ತಿ. ಓಹ್, ಅದಕ್ಕೆ ಇನ್ನೊಂದ್ಸರಿ ಏನಾದ್ರು ಹಾಕ್ಬೇಕಂತ ಅಕ್ಕಿ ಹಿಟ್ಟು ಹಾಕ್ತೀಯಾ? ಅಕ್ಕಿ ಹಿಟ್ಟು ಸೋಡಾ ಹಾಕಿದ್ರಾ? ಸೋಡಾ ಹಾಕಿಲ್ಲ, ಮತ್ತೆ ಸೋಡಾ ಹಾಕ್ಬೇಕು. ಅದೇ ಅಕ್ಕಿ ಹಿಟ್ಟು ಕೊಡಮ್ಮ ಅಂತ ಅವಾಗಿಂದ ಕೇಳ್ತಿರೋದು. ಅದು ಎಷ್ಟೋ ದಿವಸ ಆಯ್ತು ಅಡುಗೆ ಮಾಡಿ. ದಯವಿಟ್ಟು ಮಾಡೋದು ಬೇಡ ನೀನು, ಕಿಚನಲ್ಲಿ ಗಬ್ಬಿಡ್ಕೊಂಡು. ಅದಕ್ಕೆ ಎಷ್ಟೊತ್ತಲ್ಲ ಕ್ಲೀನ್ ಮಾಡ್ತಿರೋದಲ್ಲ. ನೀನೇ ಮಾಡಿದ್ದು ಬಾರಿ. ಈರುಳ್ಳಿ ಜಾಸ್ತಿ ಇದೆ, ಇರಲಿ ಕಡಿಮೆನೇ ಇರಲಿ ಬಿಡು. ಈರುಳ್ಳಿ ಸೋಡಾ ಹಾಕಿಲ್ಲ. ಸೋಡಾ ಹಾಕಮ್ಮ, ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಬೇಡ. ಅಜ್ವೇನ ಇನ್ನು ಸೋನಾ ಅದ, ಇನ್ನು ಸೋಡಾ ಅಜ್ವೇನ ಹಾಕ್ತೀನಿ. ಬೇಡ ಅಮ್ಮ, ಅಜ್ವೇನ ಜೀರ್ಣ ಆಗ್ತೇವೆ, ಮುಚ್ಚು. ಟೇಸ್ಟ್ ಒಂಥರ ಬರುತ್ತೆ. ಸ್ವಲ್ಪ ಹಾಕ್ತೀನಿ. ಆದ್ರೂ ನಮ್ಮ ಆಂಟಿ ತರ ನೀವೆಲ್ಲ ಪೊಟೆಟೊ ಬಜ್ಜಿ ಮಾಡೋಕ್ಕಾಗಲ್ಲ. ಸಾರಿ, ಎಣ್ಣೆ ಇರಲಿ. ಅಯ್ಯೋ, ಎಣ್ಣೆ ಇಲ್ಲ ಕಣ್ಲ, ಬಾಟಲಲ್ಲೂ ಇಲ್ಲ. ಆಯ್ತು, ಬ್ಲಿಂಕಿಟ್ ಅಂತಿದ್ದಂಗೆ ಒಂದು ಸಿಕ್ಬಿಡ್ತು. ಎಷ್ಟು ಹಾಕ್ಬೇಕು ನೋಡ್ರಿ, ಹಿಂಗೆ ಆಗದೆ ನೀರು. ಇರು ಒಂದು ನಿಮಿಷ, ಮಿಕ್ಸ್ ಮಾಡೋದು ನೀವು ಮಾಡಿ, ನಾನು ಕೈಯೆಲ್ಲ ಮಾಡ್ಕೊಳ್ತೀನಿ. ಏನು ಗೊತ್ತಾ, ಮಾಸ್ಟರ್ ಶೆಫ್ ಆಗಬೇಕು. ಈರುಳ್ಳಿ ನಾನು ಅದಕ್ಕೆ ಕಟ್ ಮಾಡೋದಕ್ಕೆ ಹೋಗೋದಿಲ್ಲ ಜಾಸ್ತಿ, ಚಾಪರ್ಗೆ ಹಾಕ್ಬಿಡ್ತೀನಿ. ಅಂದರೆ ನನಗೆ ಉದ್ದ ಸ್ಲೈಸಸ್ ಥರ ಹಿಂಗೆ ಬೇಕಿತ್ತು. ಇಲ್ಲಿ ನೋಡ್ರಿ, ಈ ಥರ ಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ಏನೋ ಹೆಲ್ಮೆಟ್ ಹಾಕೊಂಡು ಕಟ್ ಮಾಡ್ತಾ ಇದ್ದೆ. ಮೊದಲೆಲ್ಲ ಹೆಲ್ಮೆಟ್ ಹಾಕಡೆ ಕಟ್ ಮಾಡ್ತಿದ್ದೆ ರಕ್ಷಿತ್ತು. ಅಯ್ಯೋ ಕತೆ, ನಾನು ನೋಡಿ ಈ ರೀತಿ ಇಟ್ಕೊಬಿಟ್ಟಿದ್ದೀನಿ. ಎಣ್ಣೆ ಹಾಕಬೇಕು ಅಂದರೆ ಈ ಥರ ಹಾಕೋದು. ಅಡುಗೆಗೆ ಯೂಸ್ ಮಾಡೋ ಆಯಿಲ್ಗಿಂತ ಕುಡಿಯೋ ಆಯಿಲ್ ಕಮ್ಮಿ ಆಗೈತಿ. ಕುಡಿಯೋ ಆಯ್ತು. ನಮ್ಮ ಗೌರ್ಮೆಂಟ್ ಏನು ಮಾಡ್ತಾರೆ, ಮಾಡ್ಕೊಂಡು ಹಿಂಗೆ ಈರುಳ್ಳಿ ಜಾಸ್ತಿ ಸಿಗೋ ಥರನೇ ಮಾಡೋದಲ್ಲ. ಇಲ್ಲಿ ನಮ್ಮಮ್ಮ ಹೋಟ್ಲ್ ಆಯ್ತು, ನೆಕ್ಸ್ಟ್ ಬೇಕ್ರಿ ಇಡೋಣ ಅಂತಿದ್ದಾರೆ. ಸಾಕು, ಹೋಟ್ಲ್ ಆಯ್ತಾ ಬೇಕ್ರಿ ಇಡೋಣ ಅಂತ ಹೇಳ್ತಿದ್ದಾರೆ. ಫ್ರೆಂಡ್ಸ್ ನೋಡಿ, ಹೋಟ್ಲು ಅಂತ ಬಂದಾಗ ಮ್ಯಾಟ್ರ್ ಬಂತು. ಯಾರೋ ಹೇಳಿದ್ದಾರೆ, ಒಂಥರ ಕೊಂಕಾಗಿ ಮಾತಾಡಿದ್ದಾರೆ. ಹೋಟ್ಲಾಯಿತು ಇವಾಗ, ಅಲ್ಲ ಸಾರಿ ಎಂಥದ್ದು ಸ್ಯಾರಿ ಶಾಪ್ ಆಯಿತು ಇವಾಗ ಹೋಟ್ಲಾ ಅಂತೆ. ಅಲ್ಲ, ನಾನೇನು ಹೇಳೋದು ಅಂದರೆ, ಹೋಟ್ಲು ನಾನು ಆವಾಗಲೂ ಮಾಡಿದ್ದೆ, ಇವಾಗಲೂ ಮಾಡಿದ್ದೆ ಆಯಿತಾ.
ಇನ್ನೂ ಬೇಜಾನ್ ಮಾಡ್ತೀನಿ, ಇನ್ನು ಏನೇನೋ ಮಾಡ್ತೀನಿ. ಏನು ಪ್ರಾಬ್ಲಮ್ ಇವರಿಗೆ ನಮ್ಮ ಕೈಲಿ ಅದೇ ನಾವು ಎಷ್ಟಾಗುತ್ತೆ ಅಲ್ವಾ? ಪ್ರಾಬ್ಲಮ್ ಏನನ್ನೋದೇ ಇವ್ರಿಗೆ ಗೊತ್ತಿಲ್ಲ ನನಗೆ. ಸೊ ಏನಾದ್ರು ಸರಿ ಟ್ರೈ ಮಾಡ್ತಾ ಇರಬೇಕು. ಒಬ್ಬ ಹೆಣ್ಣಿಗೆ ಆಗಿ ಮನೆನೂ ನಿಭಾಯಿಸ್ಕೊಂಡು ಒಂದು ಏನೋ ಬಿಸ್ನೆಸ್ ಥರನೂ ಮಾಡಿಕೊಂಡು ಎಲ್ಲ ಮಾಡ್ತಾ ಇದ್ದಾರಲ್ಲ ಅಂತ ಖುಷಿ ಪಡೋದು ಬಿಟ್ಬಿಟ್ಟು ಕೊಂಕಾಗಿ ಮಾತಾಡ್ತಾರೆ. ಅಯ್ಯೋ ಛೀ, ನನಗೆ ಒಂಥರ ಅಸಹ್ಯ ಅನಿಸುತ್ತೆ. ತಾಕತ್ತಿದ್ರೆ ಈ ಥರ ಮಾಡಿಬಿಟ್ಟು ತೋರಿಸ್ಬೇಕು. ಇಲ್ಲಿ ಏನೋ ಮಾಡ್ತಾ ಇದ್ದಾರೆ ಅಂತಂದರೆ ಮಾಡಿ ಅಂತ ಸಪೋರ್ಟ್ ಮಾಡಬೇಕು. ಅದು ಬಿಟ್ಬಿಟ್ಟು ಕೊಂಕಾಗಿ ಮಾತಾಡೋದಲ್ಲ. ಅದಕ್ಕೆ ಇನ್ಯಾವ್ಯಾವಳುಗಳೋ ಬಂದ್ಬಿಟ್ಟು ಲೈಕ್ ಬರೇ ಮಾಡ್ತಾರೆ. ಈ ಮಾತುಗಳು ಹೆಂಗ್ ಬರೋದು, ಯಾರಿಂದ ಬರೋದು ನನ್ಗೆ ಕೇಳಿಸ್ಕೊಳ್ರಿ. ಈ ಮಾತುಗಳು ಯಾರಿಂದ ಬರೋದು ಗೊತ್ತಾ? ಈ ಹಸ್ಬೆಂಡ್ ಮಾಡಿ ಮಾಡಿ ತಂದಾಕ್ತಿರ್ತಾರ ಮನೇಲಿ, ಆರಾಮಾಗಿರ್ತಾರೆ. ಬಿಡು ಅದೆಲ್ಲ ಮಾತಾಡ್ಬೇಡ, ಹಂಗಲ್ಲ, ಸರಿ ಅಲ್ಲ ಅದೆಲ್ಲ ಮಾತಾಡೋದು. ಸಪೋರ್ಟ್ ಮಾಡಿ, ಏನೋ ಮಾಡ್ತಾ ಇದ್ರಲ್ಲ ಅಂತ ಸಪೋರ್ಟ್ ಮಾಡ್ಬೇಕು. ಅದು ಬಿಟ್ಬಿಟ್ಟು ಕೊಂಕಾಗಿ ಮಾತಾಡಬೇಡಿ, ದಯವಿಟ್ಟು ಮಾತಾಡಬೇಡಿ. ಅದಕ್ಕೆ ಇನ್ನೊಂದಷ್ಟು ಜನ ಲೈಕ್ ಮಾಡಿದಾಗಲೇ ಇನ್ನೂ ಜಾಸ್ತಿ ಕೋಪ ಜಾಸ್ತಿ ಬರೋದು. ಟಾಂಗ್ ಕೊಡೋ ಥರ ಇರಬೇಕು, ಆ ಥರ ಕಮೆಂಟ್ ಮಾಡೋರಿಗೆ ಕೊಡೋ ಥರ ಇರಬೇಕು. ಅದು ಬಿಟ್ಬಿಟ್ಟು ಜನಗಳು ಇನ್ನೂ ಈ ಥರ ಮಾತಾಡಿದಾಗ ಫ್ರೆಂಡ್ಸ್ ಕೋಪ ಬಂದ್ಬಿಡುತ್ತೆ. ಓಕೆ, ರೆಡಿ ಆಯಿತು. ಇರೋರು ಸಖತ್ತಾಗಿತ್ತು. ಆನಿಯನ್ ಪಕೋಡ ಮಾತ್ರ ಆನಿಯನ್ ಜಾಸ್ತಿ ಹಾಕಿದ್ದೆ, ಕಡಲೆ ಹಿಟ್ಟು ಕಮ್ಮಿ ಹಾಕಿದ್ದೆ ಅಲ್ಲ, ಚೆನ್ನಾಗಿ ಬಂದಿತ್ತು. ಸೊ ತುಂಬ ದಿನ ಆಗಿತ್ತು ನಾನು ಪಲಾವ್ ಜೊತೆಗೆ ಇಲ್ಲಿ ಪಕೋಡ ಮಾಡಿ, ಪಕೋಡ ಆನಿಯನ್ ಪಕೋಡ ಮಾಡಿಲ್ಲ, ಅದೇ ಆನಿಯನ್ ಬೋಂಡ ಬರುತ್ತಲ್ಲ ಮೆತ್ತಗೆ, ಆ ಥರ ಮಾಡಿದ್ದೆ ಕ್ರಿಸ್ಪಿಗೆ. ಇದು ಪಕೋಡ ಮಾಡಿಲ್ಲ, ಬಂದಿತ್ತು. ಸೋಮ್ ಇವಾಗ ಒಂಚೂರು ಸ್ನ್ಯಾಕ್ಸ್ ಥರ ತಿಂದು ಹೋಗಿದ್ರು. ಮತ್ತೆ ಇವಾಗ ಏನೋ ಬಂದು ಊಟ ಮಾಡ್ತಾರೆ. ನಾನು ಮಾಡ್ಕೊಂಡು ಪಲಾವ್ನೇ ಬಿಸಿ ಮಾಡ್ಬಿಟ್ಟು ಇವಾಗ ಪಲಾವ್ ಕೂಡ ಬಿಸಿ ಮಾಡ್ಬಿಟ್ಟು ಮಾಡ್ಕೊಂಡಿದ್ದೆ. ಇವತ್ತು ಎಲ್ರಿಗೂ ಅದೇ ಆಗ್ಬಿಡುತ್ತೆ. ಅಂದ್ರೆ ಏನ್ ಗೊತ್ತಾ, ಈ ಶೆಕೆಗಾಲ ಏನ್ ಮಾಡ್ತೀವಿ ಇವಾಗ ಅಂದ್ರೆ ಇರೋದು ಸ್ವಲ್ಪ ಇದ್ರೂ ಕೂಡ ಮತ್ತೆ ಇನ್ನೇನು ಮಾಡೋದು ಅಂದರೆ ಇರೋದ್ರಲ್ಲೇ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಅಡ್ಜಸ್ಟ್ ಮಾಡಿಕೊಂಡು ಹಣ್ಣು ಆ ಥರ ಏನಾದ್ರು ಇದ್ದರೆ ಹಣ್ಣು ತಿಂದ್ಬಿಡ್ತೀವಿ ಅಷ್ಟೇನೆ. ಸೊ ಜಾಸ್ತಿ ಅಂದರೆ ಹೊಟ್ಟೆ ತುಂಬ ಊಟನೇ ಮಾಡಬೇಕು, ನನಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತೆಲ್ಲ ಏನು ಅನ್ನೋದಕ್ಕೆ ಹೋಗೋದಿಲ್ಲ. ಏನೇ ಅಡುಗೆ ಮಾಡಿದ್ರು ಫಸ್ಟು ಮಾರಾಣಿಗೆ ತೋರಿಸ್ಬೇಕಂತೆ. ಅವ್ರ ಅಪ್ರೂವಲ್ ಕೊಟ್ಟರೆ ಮಾತ್ರ, ಅವ್ರ ಅಪ್ರೂವಲ್ ಕೊಟ್ಟರೆ ಮಾತ್ರ ಮನೇಲಿ ಅಡುಗೆ ಮಾಡಬೇಕಾ? ಏನು ಮಾಡ್ತಾ ಇದ್ದೀಯ ತೋಸಮ್ಮ? ಚಿಕನ್ ಮಾಡ್ತಾ ಇದೀಯಮ್ಮ, ಮಶ್ರೂಮ್ಗೆ ಚಿಕನ್ ಮಾಡ್ತಾ ಇದೀಯಮ್ಮ ಅಂತ. ಪಲಾವ್ ಬಿಸಿಗಿಟ್ಟಿದ್ದೀನಿ, ಆಯಿತು. ನೀನು ಬೇಡ, ಎಣ್ಣೆ ಹತ್ರ ಬೇಡ, ಎಣ್ಣೆ ಹತ್ರ ಮಾತ್ರ ಹೋಗ್ಬೇಡ ನೀನು, ದಯವಿಟ್ಟು ಹೇಳ್ತಾ ಇದ್ದೀನಿ ನಿನಗೆ. ಮಶ್ರೂಮ್ ನಾಳೆ ಇಲ್ಲ ನಾಡಿದೆ ಅವತ್ತು ಒಂದಿನ ಮಾಡ್ಕೊಂಡ್ರೆ ಆಯಿತು. ಇವತ್ತು ರಾಮನವಮಿ ಅಂತ ಏನು ಮಾಡಿಲ್ಲ, ಇಲ್ಲ ಅಂದಿದ್ರೆ ಇವಾಗ ಎಗ್ ಏನಾದ್ರು ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಶುಕ್ರವಾರ ಇವತ್ತು. ಬಿಸಿ ಬಿಸಿ ಪಕೋಡ ರೆಡಿ ಟು ಈಟ್. ಇವಾಗ ಬ್ಯಾಟಿಂಗ್ ಮಾಡಬೇಕು. ಟೈಮ್ 9:30 ಆಯಿತು, ಲೇಟ್ ಆಗ್ತಾಯಿದೆ ಇವಾಗ. ಯಾಕೋ ಊಟ ಇತ್ತೀಚೆಗೆ ನಾನು ಆ್ಯಕ್ಚುಲಿ 8:45 ಅಷ್ಟೇ ಖುಷಿಮಾಗಿ ಊಟ ಮಾಡಿಸಿ ನಾನು ಊಟ ಮಾಡಿಬಿಡ್ತಾಯಿದ್ದೆ. ನಿನ್ನೆನೂ ಲೇಟ್ ಆಯಿತು, ಇವತ್ತು ಲೇಟ್ ಆಗ್ತಾಯಿದೆ. ನನ್ನ ಮಗು ಹೊಟ್ಟೆ ಹಸ್ತಾಗ್ಬಿಟ್ಟಿದೆ, ಅದಕ್ಕೆ ಪ್ಲೇಟ್ ತೊಗೋತಾ ಇದೆ. ಊಟನೇ ಮಾಡಲ್ಲ ಅವಳು, ಅಂಥವಳು ಪ್ಲೇಟ್ ಎತ್ಕೊಂಡು ಕುಡಿಯತ್ತವಳೆ. ಹಾಂ ಬಂಗಾರ ಮುಟ್ಟು. ನಾನು ಪಾನಕ ಪ್ರಸಾದ ಏನು ದೇವ್ರ ಮನೆಯಿಂದ ದೇವರಿಗೆ ಪ್ರಸಾದ ಇಟ್ಟ ಮೇಲೆ ಎತ್ಕೊಂಡೇ ಇಲ್ಲ ಫ್ರೆಂಡ್ಸ್. ಅಯ್ಯಯ್ಯೋ, ಮಧ್ಯಾಹ್ನ ಇಟ್ಟಿದ್ದು ಗೊತ್ತಿಲ್ಲ. ಚೆನ್ನಾಯ್ತು, ಸೂಪರ್. ನಾನು ನೋಡೇ ಇಲ್ಲ. ಇವಾಗ ನಾವು ಒಂದೇ ತಿಕ್ಕೊತೀವಿ. ಕೋಸಂಬರಿನೂ ಐತೆ, ಸೊ ಆದ್ದರಿಂದ ಏನೂ ಟೆನ್ಷನ್ ಇಲ್ಲ. ಹೇಳಿ ಹೀಗೆ ಕೋಸಂಬರಿ ಪಾನಕ ಪಕೋಡ. ಸೊ ಹಾಗೆ ಬಿಸಿ ಬಿಸಿ ಪಲಾವ್ ರೈಸ್. ಹಬ್ಬ ಬಿಸಿ ಮಾಡಿದೆ. ಖುಷಿಮಾ ಹಾಕ್ಕೊಡ್ಲಾ? ತಟ್ಟೆಯಲ್ಲೇ ರೆಡಿ ಮಾಡ್ಕೊಂಡು ಕೂತಿದ್ದಾರೆ ಫ್ರೆಂಡ್ಸ್ ನಮ್ಮ ಮಗಳು. ಇವಾಗ ಹಾಕ್ಕೊಡ್ತೀನಿ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ನೋಡಿ ಮನೆಯೆಲ್ಲ ಏನೆಲ್ಲ ಅಧ್ವಾನ ಆಗಿದೆ, ಎಲ್ಲ ಚಿಲ್ಲಾಂಪ್ಲಿ ಎಲ್ಲದೂ. ಸೊ ಹೀಗೆ ಆ್ಯಂಡ್ ಏನಂದರೆ ಸ್ವಲ್ಪ ಇಂಟೀರಿಯರ್ಸ್ ಎಲ್ಲ ಕೊಟೇಶನ್ಗಳು ಬಂದಿದ್ದಾವೆ. ನಾವು 3 ಕಡೆ ಕೊಟೇಶನ್ ತೊಗೊಂಡಿದ್ದೀವಿ. ಸೊ ಈಗ 3 ಶೀಟ್ ಬಂದಿದ್ದು, ಸೋಮೆಲ್ಲ ಶೀಟ್ ತೊಗೊಂಡು ಬಂದಿದ್ರು. ಸೊ ಇವಾಗ ಇದೆಲ್ಲದೂ ಯಾರ್ಯಾರು ಏನೇನು ಬಜೆಟ್ ಹಾಕಿದ್ದಾರೆ ಏನು ಅಂತ ಎಲ್ಲ ಚೆಕ್ ಮಾಡ್ತಾಯಿದ್ದೀವಿ. ಚೆಕ್ ಮಾಡಿಬಿಟ್ಟು ಆಮೇಲೆ ಯಾವುದಕ್ಕೆ ಕೊಡ್ಬೋದು, ಯಾವ ಕೆಲಸ ಚೆನ್ನಾಗಿದೆ, ಯಾಕೆಂದರೆ ಪ್ರೈಸು ನೋಡಬೇಕು, ಹಂಗೆ
ಕೆಲಸನೂ ನೋಡಬೇಕಲ್ವಾ. ಸೊ ಆದ್ದರಿಂದ ನೋಡ್ಕೊಂಡು ಯಾರಿಗೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ಡಿಸೈಡ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬಂದು ಬ್ಯಾಡ್ಮಿಂಟನ್ ಹೋಗೋರೆ ಕೊಟೇಶನ್ ಹೋಗಿ ಸಿಗ್ತೀವಿ ಬ್ಲಾಗಿಗೆ ಏನು ಮಾಡ್ತೀವಿ. ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ್ಲಾಗ್ ಯು. ಬಾಯ್ ಬಾಯ್ ಮಾಡಿಬಿಡು. ಬಾಯ್ ಬಾಯ್. ಅಲ್ಲಿ ಅವಳು ನೋಡಿ, ಅಯ್ಯೋ ಪರಿ. ಬಾಯ್ ಬಾಯ್.